ಹುಡುಗರ್ನ ಮನೆ ಕಳಿಸಿ ಕಾಲೇಜ್ನ ಕ್ಲೋಸ್ ಮಾಡಿ. ಏನಾಯ್ತು? ಕಾಲೇಜ್ ಯಾಕೆ ಕ್ಲೋಸ್ ಮಾಡ್ಬೇಕು? ಏಯ್ ಅದೇನಂತ ಹೇಳ್ರೋ. ಮಿನಿಸ್ಟರ್ ದಯಾನಂದ್ ಅವ್ರನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡೋಗಿದ್ದಾರೆ, ಅದಕ್ಕೆ ಕಾಲೇಜ್ ಬಂದ್ ಮಾಡಿ. ಅಲ್ರಿ, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ನಾವ್ ಯಾಕ್ರಿ ಕಾಲೇಜ್ ಮುಚ್ಚಬೇಕು? ಯಾಕೆ ಮುಚ್ಚಬೇಕಾ? ಅವ್ರು ನಮ್ಮ ಏರಿಯಾ ಲೀಡರ್ ಮಿನಿಸ್ಟರ್ ಗೊತ್ತಾ? ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ಒಳಗಡೆ ಎಕ್ಸಾಮ್ ನಡೀತಾ ಇದೆ. ನಾವು ದಿಢೀರ್ ಅಂತ ಎಕ್ಸಾಮ್ ನಿಲ್ಸ್ಬಿಟ್ರೆ ಹುಡುಗರಿಗೆಲ್ಲ ಬಹಳ ತೊಂದರೆ ಆಗುತ್ತೆ. ಅದು ಅಲ್ಲದೆ ಯೂನಿವರ್ಸಿಟಿ ಪರ್ಮಿಷನ್ ಇಲ್ಲದೆ ನಾವು ಹಾಗೆಲ್ಲ ಎಕ್ಸಾಮ್ ನಿಲ್ಸೋಕ್ ಆಗೋದಿಲ್ಲ. ಯೂನಿವರ್ಸಿಟಿ ಬದಲು ನಾವು ಪರ್ಮಿಷನ್ ಕೊಟ್ಟಾಗಿದೆ. ಸುಮ್ನೆ ಈಗ ಕಾಲೇಜ್ ಬಂದ್ ಮಾಡಿ, ಇಲ್ಲ ಅಂದ್ರೆ ಒಳಗಡೆ ನುಗ್ಗಿ ಗಲಾಟೆ ಮಾಡ್ಬೇಕಾಗುತ್ತೆ. ಈ ಮಿಸ್ಟರ್, ಮಿನಿಸ್ಟರ್ ದಯಾನಂದ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ನಾವ್ ಎಕ್ಸಾಮ್ ಅನ್ನ ನಿಲ್ಸಕ್ ಆಗೋದಿಲ್ಲ. ನೋಡಿ, ಸುಮ್ನೆ ಸ್ಟೂಡೆಂಟ್ಸ್ಗೆ ತೊಂದರೆ ಕೊಡ್ಬೇಡಿ. ಈಗಲೇ ಆ ಗಲಾಟೆ ಈ ಗಲಾಟೆ ಅಂತ ತುಂಬಾ ರಜಗಳಾಗಿದೆ. ಇಲ್ಲಿಂದ ಹೊರಡಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿ ಬರುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಏಯ್, ಅವ್ರು ಹೇಳಿದ 100% ಕರೆಕ್ಟ್. ನಿಮ್ಮ ದಯಾನಂದ್ ಅವ್ರನ್ನ ಪೊಲೀಸ್ ಅವ್ರು ಅರೆಸ್ಟ್ ಮಾಡಿದ್ರು ಅಂತ ಕಾಲೇಜ್ ರಜಾ ಕೊಡೋದಿಕ್ಕೆ ಅವ್ರೇನ್ ಮಹಾತ್ಮ ಗಾಂಧಿನ ಇಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿನ? ನೋಡ್ರಿ, ಕಾಲೇಜ್ ಒಳಗೆ ಪರ್ಮಿಷನ್ ಇಲ್ದ ಪೊಲೀಸ್ ಅವ್ರಿಗೆ ಎಂಟ್ರಿ ಇಲ್ಲ ಅಂತ ನೀವು ಕಿತ್ತೋದ್ ಪರ್ಕಿ ನನ್ನ ಮಕ್ಕಳು ಪರ್ಮಿಷನ್ ಇಲ್ದೆ ಎಂಟ್ರಿ ಆಗಿ ಬಾಗಲಾಕೆ ಅಂತ ಗಲಾಟೆ ಬೇರೆ ಮಾಡ್ತಾ ಇದೀರಾ? ಮರ್ಯಾದೆಗೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಮೈಕೈ ಮೂಳೆ ಮುರಿದಾಕ್ಬಿಡ್ತೀನಿ ನನ್ನ ಮಕ್ಕಳ. ಕಳ್ಸ್ಕೊಳ್ಳಿ ಇಲ್ಲಿಂದ. ಜೋಳ ಮುರ್ದಾಕ್ಬಿಟ್ಟೇನು? ನನ್ ಕೈನು ಮುರ್ದ ಹಾಕ್ಬಿಟ್ಟ ಕಣ್ರು. ಅವ್ನು ನಿಜವಾಗ್ಲೂ ಕಪ್ಪಡದ ಕೈ ಕಂಡ್ರು. ಎತ್ಕೊಂಡ್ರು ಹೋಗು. ರಮೇಶ, ಚಾರ್ಜ್! ಸಿದ್ಧ, ಸೀನಾ, ಹೋಗ್ರು. ಸುಬ್ಬಾ, ಗುರು, ಬಸವ, ಅಣ್ಣ, ಅಶೋಕ, ನುಗ್ರೋ.
ವೇಲು ರಾಮ ಹೋಗ್ರೋ ಮೊದ್ಲು ನೀನು ಹೋಗೋ. ನೀನೇ ಹೋಗಲ್ಲ. ನನ್ ಕೈ ನೋಯ್ತಿದ್ದೆ ಕಣೋ, ನೀನು ಹೋಗೋ. ನನಗೂ ಕೈ ತುಂಬಾ ನೋಯ್ತಾ ಐತೆ ಕಣೋ. ಒಂದ್ ಕೆಲಸ ಮಾಡೋಣ, ಓಡೋಬಿಡೋಣ. ಬೆಸ್ಟ್ ಕಣೋ. ಓಡೋ ಸರ್, ಒಳ್ಳೆ ಸಮಯಕ್ಕೆ ಬಂದು ತುಂಬಾ ಉಪಕಾರ ಮಾಡಿದ್ರಿ. ಥ್ಯಾಂಕ್ಸ್ ಎ ಲಾಟ್. ಇಟ್ಸ್ ಓಕೆ. ನೋಡಿ, ಸ್ಟೂಡೆಂಟ್ಸ್ ಲೈಫಲ್ಲಿ ಇವತ್ತು ರಾಜಕಾರಣಿಗಳು ರೌಡಿಗಳು ಹುಡುಗಾಟ ಆಡ್ತಾ ಇದ್ದಾರೆ. ಅವ್ರಿಗೆ ದುಡ್ಡಿನ ಆಸೆ ತೋರಿಸಿ ಅವ್ರಗಳನ್ನೆಲ್ಲ ಕ್ರಿಮಿನಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಇಂಥದಕ್ಕೆಲ್ಲ ನಿಮ್ಮಂತ ಎಜುಕೇಟೆಡ್ಸ್ ಕೋಆಪರೇಟ್ ಮಾಡಬಾರ್ದು. ಡೆಫಿನೆಟ್ಲಿ ಸರ್. ಓಕೆ, ನಾನು ಇನ್ನು ಬರ್ತೀನಿ. ಇನ್ನು ನಿಮ್ಮ ಎಕ್ಸಾಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಬಾಯ್, ಸಿ ಯು. ಸಿ ಯು. ಸರ್, ಈಗ ಹೋದ್ರಲ್ಲ, ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ಸರ್? ಇತ್ತೀಚೆಗೆ ಹೊಸದಾಗಿ ಬಂದಿರೋ ಪೊಲೀಸ್ ಆಫೀಸರ್ ಭಗವಾನ್. ವಾಟ್ ಎ ಟಫ್ ಕಾಪ್. ಇಂಥ ಒಬ್ಬ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಪ್ರತಿಯೊಂದು ಜಿಲ್ಲೆನಲ್ಲೂ ಇದ್ಬಿಟ್ರೆ ನಮ್ಮ ರಾಜ್ಯನೇ ಉದ್ಧಾರ ಆಗ್ಬಿಡುತ್ತೆ ಸರ್. ರಾಜ್ಯನೂ ಉದ್ಧಾರ ಮಾಡ್ತಾರೆ, ರಾಜ್ಯದಲ್ಲಿರೋ ಕ್ರಿಮಿನಲ್ಸ್ ಕೂಡ ಡೆಸ್ಟ್ರಾಯ್ ಮಾಡ್ತಾರೆ. ಲೋಫರ್ ನನ್ನ ಮಕ್ಕಳ ಹಂದಿ ತರ ತಿಂದು ಮೈ ಬೆಳೆಸ್ಕೊಂಡ್ರೆ ಸಾಲದು, ಗುಳ್ಳೆ ನರಿ ತರ ಬುದ್ಧಿನೂ ಬೆಳೆಸ್ಕೋಬೇಕು. ಆ ಬಂದು ಸಕ್ಸಸ್ ಮಾಡಕ್ಕಾಗ್ಲಿಲ್ಲ ನಿಮ್ ಯೋಗ್ಯತೆಗೆ. ಅಣ್ಣ, ಅದು ಅದು ಏನು ಅಂತ ಸರಿಯಾಗಿ ಬಗಳು. ಅಣ್ಣ, ಈ ಏರಿಯಾಗ ಹೊಸ್ತಾ ಬಂದಿರೋ ACP ಭಗವಾನು ನಮ್ ಬಂದೆಲ್ಲ ಫೇಲ್ಯೂರ್ ಮಾಡ್ಬಿಟ್ಟು ನಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಣ. ಎಷ್ಟ್ ಜನ ಇದ್ರು ನೀವು? ಅದೇ 15 ಜನ ಇದ್ವಣ. ಆದ್ರೂ ಅವನು ಹೊಡೆದ ಏಟ್ಗೆ ನಮ್ಗೆಲ್ಲ ಚಳಿ ಜ್ವರ ಬಂದ್ಬಿಡ್ತಣ. ಅವನು ಬಹಳ ಪವರ್ಫುಲ್ ಅಣ್ಣ. ಲೋಫರ್ ನನ್ನ ಮಗನೇ, ನನ್ನ ಮುಂದೆ ನನ್ನ ಶತ್ರುನೇನಾದ್ರೂ ಹೊಗಳಿದ್ರೆ ಇನ್ನೊಂದ್ ಕೈ ತಿರುಗಿ ಸಿಕ್ಬಿಡ್ತೀನಿ ಹಲ್ಕ ನನ್ ಮಗನ್ ತಂದು. ACP ಭಗವಾನ್. ನಾನು ಲವ್ ಮಾಡ್ತಾ ಇದ್ದೆ, ನನ್ನ ನಿರಾಶೆ ಮಾಡ್ಬೇಡ. ಇಲ್ಲ, ನಾನು ನಿನ್ ಲವ್ ಮಾಡ್ತಾ ಇಲ್ಲ. ಮತ್ತೆ ಮತ್ತೆ ನಿನ್ನ ತೊಂದರೆ ಕೊಡ್ಬೇಡ, ನನ್ ಹಿಂದೆ ಬರ್ಬೇಡ. ಶ್ರುತಿ, ಪ್ಲೀಸ್ ನನ್ನ ಮಾತು ನಂಬು. ನಿಜವಾಗ್ಲೂ ನಾನು ನಿನ್ನ ಲವ್ ಮಾಡ್ತಾ ಇದ್ದೆ ಶ್ರುತಿ. ಪ್ಲೀಸ್ ನನ್ನ ಫಾಲೋ ಮಾಡ್ಬೇಡ. ಪ್ಲೀಸ್ ಲೀವ್ ಮೀ ಅಲೋನ್. ಐ ಡೋಂಟ್ ಲವ್ ಯು. ಶ್ರುತಿ, ನನ್ನ ಮಾತು ಕೇಳು. ಹೋಗ್ಬೇಡ, ನಿಂತ್ಕೋ. ಎಷ್ಟು ಸಾರಿ ನಿನ್ನ ಕೇಳ್ಕೊಳ್ಳೋದು? ನಿಂತ್ಕೊಳೆ ಅಂದ್ರೆ ನಾನು ಮನ್ಸು ಮಾಡಿದ್ರೆ ನಿಂತರ 50 ಜನ ಹುಡುಗಿರನ್ ಬೇಕಾದ್ರೂ ಕ್ಯೂನಲ್ಲಿ ನಿಲ್ಲಿಸ್ತೀನಿ. ಆದ್ರೆ ಏನೋ ನಿನ್ನ ಲವ್ ಮಾಡ್ತಾ ಇರೋದ್ರಿಂದ ನಿನ್ನ ಹಿಂದೆ ಬಿದ್ದಿದ್ದೀನಿ. ನೀನ್ ಎಂತ ಲೋಫರು, ನಿಮ್ಮ ಅಪ್ಪ ಎಂತನು ಅಂತ ನನಗೆ ಚೆನ್ನಾಗ್ ಗೊತ್ತು. ನೀನ್ ಎಷ್ಟು ಜನ ಹುಡುಗಿನ ಲವ್ ಮಾಡ್ತೀನಿ ಅಂತ ಮೋಸ ಮಾಡಿದ್ಯಾ ಅಂತಾನು ಗೊತ್ತು. ಓಕೆ ಓಕೆ, ಕೂಲ್ ಡೌನ್. ನೀನ್ ಲವ್ ಮಾಡ್ತಿದ್ರು ಪರವಾಗಿಲ್ಲ, ಇವತ್ತೊಂದ್ ದಿವಸಕ್ಕೆ ನನ್ನ ಜೊತೆ ಬಾ. ಆಮೇಲೆ ನೀನ್ ಯಾರೋ ನಾನ್ ಯಾರೋ. ಯು ರಾಸ್ಕಲ್, ನಾನು ಅಂತ ಹುಡುಗಿ ಅಲ್ಲ. ನನಗೆ ತೊಂದರೆ ಕೊಡ್ಬೇಡ, ಹೊಟ್ಟೋಗು. ನನಗ್ ಸಿಗದಿರೋ ನೀನು ಇನ್ ಯಾರಿಗೂ ಸಿಗಬಾರ್ದು. ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಐ ಆಮ್ ACP ಭಗವಾನ್. ಹೌ ಇಸ್ ಯರ್ ಕಂಡೀಷನ್? ಪ್ರಾಣಕ್ಕೆ ಅಪಾಯ ಇಲ್ಲ ತಾನೆ? ನೋ, ಶಿ ಇಸ್ ಔಟ್ ಆಫ್ ಡೇಂಜರ್. ತುಂಬಾ ಬಿದ್ದಿರೋದ್ರಿಂದ ಸಂಪೂರ್ಣವಾಗಿ ಗುಣವಾಗಬೇಕು ಅಂದ್ರೆ ಒಂದು 3-4 ಮಂತ್ಸ್ ಬೇಕಾಗುತ್ತೆ. ಐ ಸಿ. ಡಾಕ್ಟರ್, ನಾನು ಆ ಕೇತ್ರ ಒಂದು 5 ನಿಮಿಷ ಮಾತಾಡಬೇಕು. ಓ ಶೂರ್. ಥ್ಯಾಂಕ್ ಯು. ಬಟ್ ತುಂಬಾ ಟೈಮ್ ತಗೋಬೇಡಿ, ಸ್ಟ್ರೈನ್ ಆಗುತ್ತೆ. ಓಕೆ ಓಕೆ. ಶ್ರುತಿ, ಶ್ರುತಿ, ಹೇಯ್,
ನೋಡು ಇಲ್ಲಿ ನೋಡು, ನಾನು ACP ಭಗವಾನ್ ಬಂದಿದ್ದೀನಿ. ಅವನು ನಿನ್ನ ಮೇಲೆ ಯಾಕೆ ಆ ಸಂಜೆ ನಾನ್ ದಿನ ಕಾಲೇಜಿಗೆ ಹೋಗುವಾಗ ಬರುವಾಗ ಫಾಲೋ ಮಾಡ್ತಿದ್ದ. ನಾನ್ ಲವ್ ಮಾಡ್ತಾ ಇದ್ದೀನಿ, ನೀನ್ ನನ್ನ ಮದ್ವೆ ಆಗ್ಬೇಕು ಅಂತ ಹೇಳ್ತಿದ್ದ. ದಿನ ಹೀಗೆ ಮಾಡ್ತಿದ್ದ ಸರ್. ನಾನೊಂದಿನ ನಮ್ಮಮ್ಮಂಗೆ ಹೇಳ್ದೆ. ನಮ್ಮಮ್ಮ ಅವನ್ನ ಕರೆದು ಬುದ್ಧಿ ಹೇಳಿದ್ರು ಸರ್. ಅವನಿನ್ಮೇಲೆ ಈ ತರ ಎಲ್ಲ ಮಾಡಲ್ಲ ಅಂತ ಹೇಳಿದ್ದ ಸರ್. ಈಗ ಯಾಕೆ ಈ ತರ ಮಾಡಿದ್ನೋ ನಂಗೆ ಗೊತ್ತಿಲ್ಲ ಸರ್. ಐಸಿ, ಅವನು ನಿನಗೆ ಎಷ್ಟು ದಿನದಿಂದ ಈ ತರ ತೊಂದರೆ ಕೊಡ್ತಾ ಇದ್ದ? ಸುಮಾರು 2 ವರ್ಷದಿಂದ ಸರ್. ಓಕೆ ಶ್ರುತಿ, ನಾನು ಮತ್ತೆ ಬಂದು ನಿನ್ನ ನೋಡ್ತೀನಿ. ಸರ್ ಒಂದ್ ನಿಮಿಷ. ಏನು? ನಾವು ತುಂಬಾ ಬಡವರು ಸರ್. ನಮ್ಮಪ್ಪನ ಹತ್ರ ಈಗ ದುಡ್ಡಿಲ್ಲ. ಆಸ್ಪತ್ರೆ ಖರ್ಚಿಗೆ ಅಂತ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಅವ್ರು ಸಾಲ ಮಾಡ್ಕೊಂಡು ಕಷ್ಟಪಡೋದು ನಂಗೆ ಸಹಿಸಕ್ ಆಗಲ್ಲ ಸರ್. ದಯವಿಟ್ಟು ಅವ್ರಿಗೆ ಹೇಳಿ ಸರ್, ತೊಂದರೆ ಪಡ್ಬಾರ್ದು ಅಂತ. ನನ್ ಸತ್ರು ಪರವಾಗಿಲ್ಲ ಸರ್. ಅಲ್ಲ ಶ್ರುತಿ, ನೀನೇ ಇಷ್ಟೊಂದು ನೋವು ಅನುಭವಿಸ್ತಾ ಇದೀಯಾ. ಇಂಥ ಟೈಮ್ನಲ್ಲೂ ನಿನ್ ತಂದೆ ತಾಯಿ ಕಷ್ಟ ಪಡಬಾರ್ದು ಅಂತ ಹೇಳ್ತಾ ಇದೀಯಲ್ಲ, ರಿಯಲ್ ಯು ಆರ್ ಗ್ರೇಟ್. ಹ್ಯಾಟ್ಸ್ ಆಫ್ ಟು ಯು. ನೋಡು, ನೀನೇನು ಯೋಚನೆ ಮಾಡಬೇಡ, ಆದಷ್ಟು ಬೇಗ ಗುಣ ಆಗ್ತೀಯಾ. ಓಕೆ, ನಾನಿನ್ ಬರ್ಲಾ? ಸಮಾಧಾನ ಮಾಡ್ಕೊಳ್ಳಿ. ಏನಂತ ಸಮಾಧಾನ ಏನ್ ಮಾಡಕ್ಕಾಗುತ್ತೆ? ನೋಡಿಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ಅವನು ಡೈಲಿ ನಿಮ್ ಮಗಳಿಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ನೀವ್ ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ? ನಮ್ಮ ಡಿಪಾರ್ಟ್ಮೆಂಟ್ಗೆ ವಿಷಯ ಗೊತ್ತಾಗಿದ್ದಿದ್ರೆ ಅವನನ್ನು ಕರೆಸಿ 2 ಬಿಟ್ಟು ಬುದ್ಧಿ ಹೇಳಿ ಕಳಿಸ್ತಾ ಇದ್ವಿ. ಅವನಿಗೂ ಭಯ ಇರೋದು, ನಿಮ್ ಮಗಳ ತಂಟೆಗೆ ಬರ್ತಾ ಇರ್ಲಿಲ್ಲ. ನೋಡಿ, ಹೆಣ್ಮಕ್ಳನ್ನ ಎತ್ತಿದ್ರೆ ಸಾಲದು, ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ಕಾಪಾಡಬೇಕು. ತಂದೆ ತಾಯಿಗಳಾದ ನಿಮ್ ಕರ್ತವ್ಯ ಅದು. ನಿಮ್ಮ ಬೇಜವಾಬ್ದಾರಿಯಿಂದನೇ ಇವತ್ತು ನಿಮ್ ಮಗಳಿಗೆ ಗತಿ ಬಂದಿರೋದು. ನೋಡಿ, ನಾನ್ ನಿಮಗ್ ಮಾತ್ರ ಹೇಳ್ತಾ ಇಲ್ಲ, ಹೆಣ್ಣು ಮಕ್ಕಳನ್ನ ಎತ್ತಿರೋ ಎಲ್ಲಾ ತಂದೆ ತಾಯಿಗಳಿಗೆ ಹೇಳ್ತಾ ಇದ್ದೀನಿ. ಅವ್ರಗಳ ವಿಷಯದಲ್ಲಿ ಸ್ವಲ್ಪ ಯಾಮರ್ದ್ರು ಅವ್ರ ಲೈಫ್ ಹಾಳಾಗೋಗ್ಬಿಡ್ತದೆ. ಗೊತ್ತಾಯ್ತಾ? ನಾವ್ ಯಾರಿಗೂ ದ್ರೋಹ ಮಾಡಿಲ್ಲ ಸರ್. ಟೈಲರ್ ಕೆಲಸ ಮಾಡ್ಕೊಂಡು ಕಷ್ಟಪಟ್ಟು ಜೀವನ ಮಾಡ್ತಿದೀವಿ. ಆ ದೇವ್ರು ನಮ್ಗೆ ಯಾಕೆ ಈ ರೀತಿ ಕಷ್ಟ ಕೊಡ್ತಿದಾನೋ ನನ್ಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ರಾಕ್ಷಸ, ಅವನಷ್ಟು ಸಿಟ್ಟಿದ್ರೆ ಕೊನೆಗೆ ನಮ್ಮಂತ ಬಡವರು ಸರ್ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ನಾವು ಸರ್. ನೋಡಿ, ಅವನ್ ನಮ್ ಕಣ್ತಪ್ಸಿ ಎಲ್ಲೂ ಹೋಗಕ್ಕಾಗಲ್ಲ. ಪೊಲೀಸ್ ಅವ್ರಿಗಿಂತ ಏನ್ ದೊಡ್ಡವನಲ್ಲ. ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ಅವನನ್ನ ಎತ್ತಾಕೊಂಡು ಬಂದೇ ಬರ್ತೀವಿ. ನೀವು ನಿಮ್ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಹಣ ಬೇಕಾಗಿದ್ರೆ ನನ್ಗೆ ಹೇಳಿ ಕಳಿಸಿ, ನಾನು ಬಂದು ಕೊಡ್ತೀನಿ. ನಾನು ಕೈಲಾಗಿದ್ದು ನಾನು ಮಾಡ್ತೀನಿ. ಓಕೆ, ಸಮಾಧಾನ ಮಾಡ್ಕೊಳ್ಳಿ, ಸರೋಗುತ್ತೆ. ಓಕೆ ಓಕೆ, ಡೋಂಟ್ ವರಿ. ಓಕೆ ಸರ್, ಕಮ್ ಆನ್ ಮೂವ್. ಸರ್, ಆ ಹುಡುಗಿ ಇವರು ಸ್ಪಾಟ್ ಅಲ್ಲಿ ಇದ್ರಂತೆ, ಇವರೇ ಐ ವಿಟ್ನೆಸ್. ಹೌದು ಸರ್, ಆ ಹುಡುಗಿಗೆ ಅದೇ ಸ್ಪಾಟ್ ನಲ್ಲಿದ್ದೆ. ನೀವು ಬಂದು ಕೋರ್ಟಲ್ಲಿ ಸಾಕ್ಷಿ ಹೇಳ್ತೀರಾ? ಖಂಡಿತ ಹೇಳ್ತೀನಿ ಸರ್. ವೆರಿ ಗುಡ್ ಜೆಂಟಲ್ಮ್ಯಾನ್. ಥ್ಯಾಂಕ್ ಯು. ನಿಮಿಷ. ಓಕೆ ಸರ್, ಇವ್ರು ಫಾಲೋ ಮಾಡಿ ಬನ್ನಿ. ಪೊಲೀಸ್ ನಂಬರ್ 1, ಪೊಲೀಸ್ ನಂಬರ್ 1, ಪೊಲೀಸ್ ನಂಬರ್ 1, ಪೊಲೀಸ್ ನಂಬರ್ 1, ಪೊಲೀಸ್ ನಂಬರ್ 1. ಹಲೋ ಸರ್. ಗಮನ ಇಟ್ಟು ಕೇಳಿ, ನಾನು ACP ಭಗವಾನ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಮಿನಿಸ್ಟರ್ ದಯಾನಂದ್ ಅವ್ರ ಮನೆಯಿಂದ ಫೋನ್ ಎಲ್ಲಿಗೋಗುತ್ತೆ, ಎಲ್ಲಿಂದ ಬರುತ್ತೆ ಅನ್ನೋದನ್ನ ಟ್ಯಾಪ್ ಮಾಡಿ ನೋಟ್ ಮಾಡಿಡಿ. ಓಕೆ ಸರ್. ಇಟ್ ಶುಡ್ ಬಿ ವೆರಿ ಕಾನ್ಫಿಡೆನ್ಷಿಯಲ್. ಓಕೆ ಓಕೆ ಸರ್. ಹಲೋ, ಯಾರು ಸರ್? ಹಾಂ, ಕೊಡ್ತೀನಿ ಸರ್. ಅಣ್ಣ ಫೋನ್. ಹಲೋ ಸರ್, ನಿಮ್ ಮಗ ಸಂಜಯ್ನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಓ ಶಿಟ್! ಸಂಜಯ್ನ ಪೊಲೀಸವ್ರು ಹಿಡ್ಕೊಂಡು ಹೋದ್ರ? ನೀನ್ ಯಾರು ಮಾತಾಡ್ತಾ ಇರೋದು? ನಾನ್ ನಿಮ್ ಮಗನ್ ಫ್ರೆಂಡು ಭರತ್ ಮಾತಾಡ್ತಾ ಇರೋದು ಸರ್. ಸರಿ, ಸಂಜಯ್ ಅಲ್ಲಿದ್ದಾನೆ ಅಂತ ಪೊಲೀಸವ್ರಿಗೆ ಹೇಗೋ ಗೊತ್ತಾಯ್ತು? ಅದ್ ನಂಗೆ ಗೊತ್ತಿಲ್ಲ ಸರ್. ನೀವು ಆದಷ್ಟು ಬೇಗ ಸಂಜಯ್ನ ಬಿಡಿಸ್ಕೊಳ್ಳಿ ಸರ್. ಓಹ್ ನೋ, ಛೇ. ಏನ್ ಗುರು, ಬದಲು ಪೂರ್ತಿ ಮುಗಿಸ್ಬೇಕಿತ್ತು. ನಿಂಗ್ ಸಿಗ್ದೇವ್ರಳು ಸಾಯ್ಲಿ ಬಿಡು. ಏನ್ ಮಾಡೋದು, ಟೆನ್ಷನ್ ಅಲ್ಲಿ ಏನೋ ಮಾಡ್ಬಿಟ್ಟೆ. ಏಯ್ ಸೋಮ, ಭರತ್ ನೀನೆತ್ತ. ಹಲೋ. ಏಯ್, ಅವನ್ನ ಯಾವ ಸ್ಟೇಷನ್ ಕರ್ಕೊಂಡು ಹೋದ್ರು? ಏನ ಯಾರ್ ಮಚ್ಚಿ ಮಾತಾಡದ? ಏಯ್, ನಾನು ಸಂಜಯ್ ಡ್ಯಾಡಿ ಮಾತಾಡ್ತಾ ಇರೋದು. ಏ ಭರತ್, ಈಗ ತಾನೇ ಹೇಳಿದ್ಯಲ್ಲ ಅವನ್ನ ಸ್ಟೇಷನ್ ಕರ್ಕೊಂಡು ಹೋದ್ರು ಅಂತ. ಯಾವ ಸ್ಟೇಷನ್ ಕರ್ಕೊಂಡು ಹೋದ್ರು ಅಂತ ಬೇಗ ಬಗಳು. ಪೊಲೀಸ್ನವರ ಯಾರನ್ನ ಕರ್ಕೊಂಡೋದ್ರು? ಸಂಜಯ್ ಮುಟ್ಟೋದೇರ್ಯ ಯಾವ ಪೊಲೀಸರಿಗೆ ಅಂಕಲ್ ಚೆನ್ನಾಗಿದ್ದಾನ ಅವನು. ಸಂಜಯ್ ಏನು ಆಗಿಲ್ವಾ? ಮತ್ತೆ ಪೊಲೀಸರು ಕರ್ಕೊಂಡು ಹೋದ್ರು ಅಂತ ಹೇಳಿದ್ಯಲ್ಲ? ಇಲ್ಲ, ಸಂಜಯ್ ನಮ್ ಜೊತೆನೇ ಇದ್ದಾನೆ ಅಂಕಲ್. ಡೋಂಟ್ ವೆರಿ. ಒಂದ್ ನಿಮಿಷ ಇರಿ, ಅವನಿಗೆ ಕೊಡ್ತೀನಿ. ಯಾರು? ನಿಮ್ ಡ್ಯಾಡಿ. ಹಾಯ್ ಡ್ಯಾಡ್. ಹಾ,
ಪೊಲೀಸಾ? ಇಲ್ಲ ಡ್ಯಾಡ್, ನಾನು ಆರಾಮಾಗಿದ್ದೀನಿ, ನೋ ಪ್ರಾಬ್ಲಮ್. ಹಾಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ ಆಗಿ ನನ್ನ ಮೊಬೈಲ್ ಫೋನ್ಗೆ ಕಾಂಟ್ಯಾಕ್ಟ್ ಮಾಡು. ಓಕೆ, ಟೇಕ್ ಕೇರ್. ಓಕೆ ಡ್ಯಾಡ್. ನಮ್ ಡ್ಯಾಡಿನೇ ಕಂಡ್ರು, ನನ್ನನ್ ಕಂಡ್ರೆ ಬೇಜಾನ್ ಪ್ರೀತಿ. ಎಲ್ಲಿ ಏನಾಗಿದ್ರು ಅಂತ ಭಯ ಬಿಟ್ಟಿದ್ದಾರೆ. ನಾವಿಲ್ಲರಂತ ಯಾರಿಗೂ ಗೊತ್ತಾಗೋದಿಲ್ಲ. ಕುತ್ಕೊಳ್ಳೋ. ಎಣ್ಣೆ ಹೇಳಿದ್ನಲ್ಲ, ಬಂತೇನೋ? ಅಲ್ಲಿ ವೇಗುರು ವೇಸ್ಟ್ ಕಣ ನೀನು. ಸರ್, ಮಿನಿಸ್ಟರ್ ದಯಾನಂದ್ ಅವರು ಈಗ ತಾನೇ ಅವ್ರ ಮನೆಯಿಂದ ಸಂಜೆ ಅನ್ನೋರು ಫೋನ್ ಮಾಡಿದ್ರು ಸರ್. ಹೌದಾ? ಸರ್, ಅವ್ರು ಮಾಡಿದ ಫೋನ್ ನಂಬರ್ 554345 ಸರ್. ಇದು ಸುದರ್ಶನ್ ಟೆಕ್ಸ್ಟೈಲ್ಸ್ ಅವರ ಹಳೆ ಬಿಲ್ಡಿಂಗ್ ಸರ್. ಅಡ್ರೆಸ್? ಸರ್, ಇದು ವೈಟ್ ಫೀಲ್ಡ್ ರೋಡ್ ಅಲ್ಲಿ ಟೆಕ್ನೋ ಪಾರ್ಕ್ ಹತ್ರ ಬರುತ್ತೆ ಸರ್. ಪಕ್ಕದಲ್ಲೇ ಬರುತ್ತೆ ಸರ್. ಐ ಸಿ. ಹೌದು ಸರ್. ಹೌದಾ? ಓಕೆ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಓಕೆ ಓಕೆ ಸರ್. ಸಿದ್ಧಾರ್ಥ್, ಇಮಿಡಿಯೇಟ್ ಆಗಿ ಟೆಕ್ ಪಾರ್ಕ್ ಕಡೆ ನಡಿ. ಕಮ್ ಆನ್, ಫಾಸ್ಟ್ ಸರ್. ಟೆನ್ಷನ್ ತಗೋಬೇಡ ಸಂಜಯ್, ಬಿ ಕಾಮ್, ಕೂಲ್ ಡೌನ್ ಐಸೆ. ಇಲ್ಲ ಕಣೋ, Don't worry. ಏನಾದ್ರೂ ಪ್ರಾಬ್ಲಮ್ ಇದ್ರೇನೆ ನಮ್ ಡ್ಯಾಡಿ ಫೋನ್ ಮಾಡೋದು, ಇಲ್ಲದಿದ್ರೆ ಸುಮ್ನೆ ಫೋನ್ ಮಾಡೋದಿಲ್ಲ. ಏನೋ ಆಗಿದೆ. ಹಲೋ. ಏ ಸಂಜಯ್, ಆದಷ್ಟು ಬೇಗ ಅಲ್ಲಿಂದ ಜಾಗ ಖಾಲಿ ಮಾಡು. ಯಾಕೆ ಡ್ಯಾಡ್, ಎನಿ ಪ್ರಾಬ್ಲಮ್? ಅದೆಲ್ಲ ಕ್ವಶನ್ಸ್ ಕೇಳ್ಬೇಡ. ಆದಷ್ಟು ಬೇಗ ನಾನು ಹೇಳಿದ್ದನ್ನು ಮಾಡು ಅಷ್ಟೇ. ಓಕೆ ಡ್ಯಾಡ್. ಏನಾಯ್ತು ಸಂಜಯ್? ಏನೋ ಪ್ರಾಬ್ಲಮ್ ಆಗಿರ್ಬೇಕು. ನಮ್ ಡ್ಯಾಡಿ ಫೋನ್ ಮಾಡಿದ್ದಾರೆ. ಬಂದ್ರು. ಸರಿ, ನಡಿ. ಸಿದ್ಧಾರ್ಥ್ ಸರ್, ಅರೆಸ್ಟ್ ದೆಮ್. ಮಾರೇನಹಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಶ್ರುತಿ ಮೇಲೆ ಯಾರೋ ಹಾಕಿದ್ರು. ಆದ್ರೆ ಶ್ರುತಿ ಮೇಲೆ ಹಾಕಿದ್ದು ಈ ಸಂಜಯನೇ ಅಂತ ಶ್ರುತಿ ಹತ್ರ ಸ್ಟೇಟ್ಮೆಂಟ್ ತಗೊಂಡಿರೋದು ಶುದ್ಧ ಕಟ್ಟು ಕತೆ. ಯುವರ್ ಆನರ್, ಸಮಾಜದಲ್ಲಿ ಪ್ರತಿಷ್ಠೆ ಗೌರವವನ್ನು ಉಳಿಸ್ಕೊಂಡು ಸಮಾಜ ಸೇವೆ ಮಾಡ್ತಾ ಇರತಕ್ಕಂತ ಮಾನ್ಯ ಮಂತ್ರಿಗಳಾದಂತ ದಯಾನಂದರವರ ಮಗನ್ನ ಈ ಕೇಸ್ನಲ್ಲಿ ಫಿಕ್ಸ್ ಮಾಡ್ತಾ ಇರೋದ್ರ ಹಿಂದೆ ಒಂದು ದುರುದ್ದೇಶನೇ ಇದೆ ಯುವರ್ ಆನರ್.
ಇದ್ರ ಹಿಂದೆ ದಯಾನಂದರಂತ ಗಣ್ಯ ವ್ಯಕ್ತಿ ಚಾರಿತ್ರ ವಧೆ ಕೂಡ ಮಾಡಕ್ ಪ್ರಯತ್ನ ನಡೆದಿದೆ ಮೈ ಲಾರ್ಡ್. ಹೀಗೆ ಮಾಡಿದ್ರೆ ನಿಮಗೆ ಕೈ ತುಂಬಾ ಹಣ ಸಿಗುತ್ತೆ ಅಂತ ಶ್ರುತಿ ಕುಟುಂಬಕ್ಕೂ ಯಾರೋ ಹೇಳ್ಕೊಟ್ಟು ಮಾಡ್ತಿರೋ ಕೆಲಸ ಇದು. ಇದ್ರ ಹಿಂದೆ ಇರತಕ್ಕಂತ ಕುತಂತ್ರಿಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಪತ್ತೆ ಹಚ್ಚಬೇಕು. ಅದ್ರ ಹಿಂದೆ ಇರತಕ್ಕಂತ ಸತ್ಯವನ್ನ ನಾವು ಬಯಲಿಗೆ ಎಳಿಬೇಕಾಗುತ್ತೆ ಅವರ ಆನರ್. ಮಾರೇನಹಳ್ಳಿ ಬಸ್ ಸ್ಟಾಂಡ್ ಅಲ್ಲಿ ಶ್ರುತಿ ಸಂಜಯ್ ಬೆಂಗಳೂರಿನಲ್ಲೇ ಇರ್ಲಿಲ್ಲ. ಅವರು ತಮ್ಮ ತಂದೆ ಕಾರ್ಯ ನಿಮಿತ್ತವಾಗಿ ದಾವಣಗೆರೆಗೆ ಹೋಗಿದ್ರು. ಅದಕ್ಕೆ ಬೇಕಾದ ಸಾಕ್ಷಿ ಆಧಾರಗಳು ಇಲ್ಲಿವೆ ಯುವರ್ ಆನರ್. ದಾವಣಗೆರೆಯಲ್ಲಿ ತಾನು ಸ್ಟೇ ಮಾಡಿದ್ದಕ್ಕೆ ಹೋಟೆಲ್ ಬಿಲ್ಸ್, ದಾವಣಗೆರೆಯಲ್ಲಿ ತನ್ನ ಕಾರಿಗೆ 3 ಸಲ ಪೆಟ್ರೋಲ್ ಹಾಕಿದ್ದಕ್ಕೆ ಪೆಟ್ರೋಲ್ ಬಿಲ್ಸ್, ದಾವಣಗೆರೆಯಿಂದ ತನ್ನ ತಂದೆಗೆ ಎಸ್ಟಿಡಿ ಮಾಡಿದ್ದಕ್ಕೆ ಎಸ್ಟಿಡಿ ಬಿಲ್ಸ್ ಇಲ್ಲಿದೆ. ಇದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯುವರ್ ಆನರ್, ದಾವಣಗೆರೆಯಲ್ಲಿ ತನ್ನ ತಂದೆ ಭಾಗವಹಿಸಬೇಕಾದ ಕಾರ್ಯಕ್ರಮಕ್ಕೆ ತಂದೆಯ ಪರವಾಗಿ ತಾನು ಭಾಗವಹಿಸಿದ್ದಕ್ಕೆ ದಾಖಲೆ ಇಲ್ಲಿದೆ. ಲೈಕ್ ಪೇಪರ್, ಪ್ರೆಸ್ ರಿಪೋರ್ಟ್, ಫೋಟೋಗ್ರಾಫ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ನೋ ಯುವರ್ ಆನರ್, ಸಂಜಯ್ ಯಾವ ದಾವಣಗೆರೆಗೂ ಹೋಗ್ಲಿಲ್ಲ, ಎಲ್ಲೂ ಹೋಗ್ಲಿಲ್ಲ, ಬೆಂಗಳೂರಲ್ಲೇ ಇದ್ದ. ಶ್ರುತಿ ಬೆನ್ ಹಿಂದೆ ಬಿದ್ದಿದ್ದ. ಶ್ರುತಿನ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದ ಈ ಸಂಜಯ್. ನನಗ್ ಸಿಗದೆ ಇರೋ ನೀನು ಬೇರೆ ಯಾರಿಗೂ ಸಿಗಬಾರ್ದು ಅಂತ ಹಾಕೋಕ್ ಮೊದಲು ಹೇಳಿದಾನೆ. ಪೊಲೀಸ್ ಆಫೀಸರ್ ಭಗವಾನ್ಗೆ ಕೊಟ್ಟಿರೋ ಹೇಳಿಕೆಯಲ್ಲಿ ನಾನೇ ಶ್ರುತಿ ಹಾಕಿದ್ದು ಅಂತಾನೂ ಹೇಳಿದ್ದಾನೆ. ಅರ್ಧ ಗಂಟೆ ಮೊದಲು ಸಂಡೇ ಬಜಾರಲ್ಲಿ ರಂಗ ನಾನೇ ಸಂಜಯ್ಗೆ ಅಂತ ಪೊಲೀಸ್ ಹೇಳಿಕೆನಲ್ಲಿ ಒಪ್ಕೊಂಡಿದ್ದಾನೆ. ಇದಕ್ಕೆ ಮೊದಲು ಶ್ರುತಿ ಹೇಳಿಕೆನೂ ಕೂಡ ತಮ್ಮ ಗಮನಕ್ಕೆ ತರಲಾಗಿದೆ ಯುವರ್ ಆನರ್. ಸುಳ್ಳು ಯುವರ್ ಆನರ್, ಇದು ಶುದ್ಧ ಸುಳ್ಳು. ಪೊಲೀಸ್ ಆಫೀಸರ್ ಭಗವಾನ್ ಅವರು ಆಪಾದಿತರನ್ನ ವಿಚಾರಣೆ ಮಾಡುವಾಗ ಯಾವ ರೀತಿ ಹಿಂಸೆ ಕೊಡ್ತಾರೆ ಅಂದ್ರೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿ ಸಂಜಯ್ನ ರಂಗನ್ನ ಹೊಡೆದು ಬಡ್ದು ಹೆದರಿಸಿ ಹಿಂಸೆ ಕೊಟ್ಟು ಒಂದು ಸುಳ್ಳನ್ನ 100 ಸಲ ನಿಜ 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 ಅಂತ ಹೇಳಿಸಿ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಈ ಆಫೀಸರ್. ಮತ್ತೊಂದು ಮುಖ್ಯವಾದ ಪಾಯಿಂಟ್ ಯುವರ್ ಆನರ್, ರಂಗ ಅನ್ನೋ ಈ ವ್ಯಕ್ತಿ ಸಂಡೆ ಬಜಾರ್ನಲ್ಲಿ ವ್ಯಾಪಾರ ಮಾಡೋದಿಲ್ಲ. ಇವನು ವ್ಯಾಪಾರ ಮಾಡೋದೆಲ್ಲ ಹಳೆ ಕಬ್ಬಿಣದ ಸಾಮಾನುಗಳು. ಹೀಗಾಗಿ ಸಂಜಯ್ ನಿರಪರಾಧಿ. ಹೌದು ಯುವರ್ ಆನರ್, ACP ಭಗವಾನ್ ಅವರು ನನ್ನನ್ನು ಸ್ಟೇಷನ್ಗೆ ಕರ್ಕೊಂಡೋಗಿ ಟಾರ್ಚರ್ ಮಾಡಿ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ನಾನು ಯಾರಿಗೂ ಏನಂತ ಗೊತ್ತಿಲ್ಲ. ನಾನು ಸಂಡೇ ಬಜಾರಲ್ಲಿ ಹಳೆ ಕಬ್ಬಣ ಮಾಡ್ತೀನಿ. ಸಂಜೆ ನಾನು ನೋಡ್ಲೇ ಇಲ್ಲ. ACP ಭಗವಾನ್ ಅವರು ಸ್ಟೇಷನ್ ಕರೆದು ಹಾಗಂತ ಹೇಳಿಕೆ ಕೊಡು ಅಂತ ಹೇಳಿದ್ರು. ನೋಡದೆ ಇರೋದನ್ನ ನೋಡದೆ ಅಂತ ಹೇಗೆ ಹೇಳಿ? ಆಪಾದಿತ ಸಂಜಯನೇ ಶ್ರುತಿಯ ಮೇಲೆ ಹಾಕಿದ್ದಾನೆ ಅಂತ ಹೇಳುವುದಕ್ಕೆ ಪ್ರತ್ಯಕ್ಷ ಸಾಕ್ಷ್ಯಾಧಾರಗಳಿಲ್ಲದಿರುವುದರಿಂದ, ಇಲ್ಲಿ ನಡೆದಿರುವ ವಾದ ವಿವಾದಗಳಿಂದ ಸಂಜಯನ ಮೇಲೆ ಯಾವುದೇ ರೀತಿಯ ಅನುಮಾನಗಳು ಹುಟ್ಟುತ್ತಿಲ್ಲವಾದ್ದರಿಂದ ಈ ಮೊಕದ್ದಮೆಯಿಂದ ಸಂಜಯನನ್ನು ಆಪಾದಿತ ಅಲ್ಲ, ಅಪರಾಧಿ ಅಲ್ಲ ಎಂದು ತೀರ್ಮಾನಿಸಿ ಬಿಡುಗಡೆಗೊಳಿಸಲಾಗಿದೆ. ಅಲ್ಲ, ಪೊಲಿಟಿಕಲ್ ಫೀಲ್ಡ್ ಇಂದ ಹಿಡಿದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ವರೆಗೂ ಈ ಭಗವಾನ್ ಯಾವ ಮಹಾ ದೊಡ್ಡ ಮನುಷ್ಯ ಅಂತ ಇವನ್ನ ಕಂಡ್ರೆ ಎಲ್ಲರೂ ಹೀಗೆ ಹೆದರ್ಕೋತಾರೆ. ನಮ್ಮ ಹತ್ರ ಇದೆಲ್ಲ ನಡೆಯಲ್ಲ. ನೋಡಿದ್ಯಾ ನನ್ನ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ನಿನ್ನ ಹ್ಯಾಕ್ ಬಿಡಿಸ್ಕೊಂಡ್ ಬಂದೆ ಅಂತ. ನೀನೇನಕ್ಕೂ ಹೆದರ್ಕೋಬೇಡ, ಆರಾಮಾಗಿರು. ನಾನಿರೋ ತನಕ ಏನಕ್ಕೂ ಭಯ ಪಡ್ಬೇಡ. ಡ್ಯಾಡಿ, ಬಾಡಿ ಫುಲ್ ಹೀಟ್ ಆಗ್ಬಿಟ್ಟಿದೆ. ಚಿಲ್ಡ್ ಬಿಯರ್ ಹಾಕಿ ಡ್ಯಾಡಿ, ಕುಡಿಬೇಕು. ಕುಡಿ ಕುಡಿ ನನ್ ಮಗನೇ, ಕುಡಿ. ಮಜ್ಜಾ ಮಾಡ್ತಾ ಇರ್ಬೇಕು. ಎತ್ತು. ಅದೇಕ್ ಸಾಧ್ಯ? ಇವತ್ತು ಬೆಳಿಗ್ಗೆ ತಾನೇ ಭಗವಾನ್ ದಾವಣಗೆರೆಯಿಂದ ಬಂದಿದ್ದಾನೆ. ನಿನ್ನೆ ಬಂದು ನಿಮ್ಮ ಮಗನ ಮೇಲೆ ತಿರ್ಸಿದ್ದಾನೆ ಅಂತ ಹೇಳ್ತಾ ಇದ್ದೀರಾ? ಹೌ ಇಟ್ ಇಸ್ ಪಾಸಿಬಲ್? ಏನ್ ಸರ್,
ಎಲ್ಲ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಹಂಗಾದ್ರೆ ನಾನು ಹೇಳ್ತಾರೋ ಸುಳ್ಳ? ಮತ್ತೆ ಭಗವಾನ್ ದಾವಣಗೆರೆಗೆ ಹೋಗಿದ್ದ ಅಂತ ನಾನು ಹೇಳ್ತಾ ಇರೋ ಸುಳ್ಳ? ಮಿಸ್ಟರ್ ಕಮಿಷನರ್, ಬೇರೆ ಯಾರ ಹತ್ರ ಆದ್ರೂ ಈ ಟ್ಯಾಕ್ಟಿಕ್ಸ್ ಎಲ್ಲ ಯೂಸ್ ಮಾಡಿ, ನನ್ನ ಹತ್ರ ನಡೆಯಲ್ಲ. ನಿಮ್ಮ ಆಫೀಸರು ನನ್ನ ಮಗನ್ ಹಾಕಿದ್ದಾನೆ. ನೀವೇ ಅವನ್ನ ಸಸ್ಪೆಂಡ್ ಮಾಡಿ ಆಕ್ಷನ್ ತಗೋತೀರಾ, ಇಲ್ಲ ನಾನೇ ಅವನಿಗೊಂದು ಗತಿ ಕಾಣಿಸ್ಲಾ? ಸರ್, ACP ಭಗವಾನ್ ಬರ್ತಾ ಇದ್ದಾನಂತೆ, ವಿಚಾರಿಸ್ಕೊಳ್ಳಿ. ಸರ್, ನನ್ನನ್ನ ಬರೇ ಕೇಳಿದ ಉದ್ದೇಶ ನಿನ್ನ ಜಾತಕದ ಪುಟ ತೆಗೆದು ನಿನ್ ಭವಿಷ್ಯ ಹೇಳೋದಕ್ಕೆ. ನನ್ನ ಮಗನ ಮುಖದ ಮೇಲೆ ಬಿಟ್ಟು ಈ ಏನು ಗೊತ್ತಿಲ್ಲದೆ ಇರೋ ಒಂಥರ ಪೋಸ್ ಕೊಡ್ತಾ ಇದೀಯಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನನಗೂ ಕಿವಿ ಕೇಳಿಸುತ್ತೆ. ಸ್ವಲ್ಪ ಮೆತ್ತಗೆ ಮಾತಾಡಿ. ಇದು ಕಮಿಷನರ್ ಚೇಂಬರ್, ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಪೊಲೀಸ್ ಆಫೀಸರ್ ಆಗಿ ನೀವೇ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಿಲ್ಲ, ನಮ್ಮ ಸಾಹೇಬ್ರ ಬಗ್ಗೆ ಹೇಳ್ತೀರೇನ? ಏಯ್, ಅವರು ನಿನಗ್ ಸಾಹೇಬ, ನನಗಲ್ಲ. ನಾನು ನನ್ನ ಕರ್ತವ್ಯಕ್ಕೆ ನಿಷ್ಠೆಗೆ ಸ್ವಾಭಿಮಾನಕ್ಕೆ ಸಾಹೇಬ. ನೀನ್ ಬೇಕಾದ್ರೆ ಅವ್ರನ್ನ ನಿನ್ ಮನೆಯಲ್ಲಿ ಇಟ್ಕೊಂಡು ದಿನಾಗಲೂ ಕೈ ಕಲಿಸ್ಕೊಂಡು ಮಸಾಜ್ ಮಾಡ್ತಾ ಇರು, ನನಗೆ ಹೇಳ್ಬೇಡ. ಏಯ್, ನೀನು ಜಾಸ್ತಿ ಮಾತಾಡ್ತಾ ಇದೀಯಾ? ಮಿಸ್ಟರ್ ದಯಾನಂದ್, ನೀನ್ ಏನು ಅಂತ ನನಗ್ ಗೊತ್ತು. ಪಬ್ಲಿಕ್ ದುಡ್ಡನ್ನ ನುಂಗಾಕಿ ದಿನಾ ಕೋರ್ಟ್ ಮೆಟ್ಲ ತಿಳಿತಾ ಇದೆಯಲ್ಲ. ಜಾಸ್ತಿ ಮಾತಾಡಿದ್ರೆ ಇನ್ನೂ ನಿನ್ನ ಹಣೆ ಬರಹನ ಹೊರಗಡೆ ಇಡ್ಬೇಕಾಗುತ್ತೆ. ಏಯ್, ಎಲ್ರ ಹಣೆ ಬರಹ ಬರೆಯೋದಕ್ಕೆ ನೀನೇನ್ ಬ್ರಹ್ಮನೇನೋ? ಡಿಪಾರ್ಟ್ಮೆಂಟ್ ಅಲ್ಲಿ ನೀನೇನ್ ಹಿಟ್ಲರ? ನೋಡು, ಪವರ್ ಇದೆ ಅಂತ ಪಾಲಿಟಿಷಿಯನ್ಸ್ ನ ಎದುರು ಹಾಕೊಂಡ್ರೆ ಪಬ್ಲಿಕ್ ನಿನ್ನ ಹುಚ್ಚು ನಾಯಿ ಹೊಡೆದಂಗ್ ಹೊಡಿತಾರೆ. ಮೈಂಡ್ ಇಟ್. ಮಿಸ್ಟರ್ ದಯಾನಂದ್, ಒಂದ್ ಕೆಲಸ ಮಾಡೋಣ, ನಾನು ನೀನಿಬ್ರು ಪಬ್ಲಿಕ್ ಅಲ್ಲಿ ಪಾದಯಾತ್ರೆ ಹೋಗೋಣ. ಅಲ್ಲಿ ಹುಚ್ಚನಾಯಿ ನಾನಾಗ್ತೀನೋ ಇಲ್ಲ ನೀನಾಗ್ತೀಯ ಅಂತ ಜನ ಡಿಸೈಡ್ ಮಾಡ್ತಾರೆ. ಬರ್ತೀಯಾ? ತಾಕತ್ತಿದ್ಯಾ? ಕಮಿಷನರ್, ನೀವು ನನ್ನ ಕಣ್ಣು ಮುಂದೆನೆ ನನ್ನ ಮಗನ ಮುಖ ಹಾಕಿದ್ದಾನೆ. ನೀವು ಆಕ್ಷನ್ ತಗೋತಿರೋ ಇಲ್ವೋ? ನೋಡಿ ಸರ್, ಈ ಭಗವಾನ್ ನಿಮ್ಮ ಮಗನ ಮೇಲೆ ಆಗ್ತಾ ಅಂತ ವಿತ್ ಎವಿಡೆನ್ಸ್ ಪ್ರೂವ್ ಮಾಡಿ ಐ ವಿಲ್ ಟೇಕ್ ಆಕ್ಷನ್. ಇಷ್ಟಕ್ಕೆ ನೀನ್ ಗೆದ್ದೆ ಅಂತ ಅನ್ಕೋಬೇಡ. ಗುಂಡಿಗೆ ಇರೋ ಗಂಡು ಯಾವಾಗ್ಲೂ ಗೆದ್ದೇ ಗೆಲ್ತಾನೆ. ಆ ಗುಂಡಿಗೆಯನ್ನ ಕತ್ತಿಯಿಂದ ತಿವಿದ್ರೆ ಚೂರ್ ಚೂರ್ ಆಗುತ್ತೆ. ನ್ಯಾಯಕ್ಕೋಸ್ಕರ ಕತ್ತಿ ಅಂಚಿನ ಮೇಲೆ ನಡೆಯೋ ಕ್ಷತ್ರಿಯ ನಾನು. ಈ ಕ್ಷತ್ರಿಯರು ಬ್ರಿಟಿಷರು ಗುಂಡಿನ ಶಬ್ದಕ್ಕೆ ಹೇಳ್ದೆ ಅಡ್ರೆಸ್ ಇಲ್ದೆ ಹೊಟ್ಟೋದ್ರು ಗೊತ್ತಾ? ಹುಟ್ಟೋವಾಗ ಅಡ್ರೆಸ್ ಕೇಳ್ಕೊಂಡು ಹುಟ್ಟಲ್ಲ, ಸತ್ತ ಮೇಲೆ ಅಡ್ರೆಸ್ ಕೇಳ್ಕೊಂಡು ಹೋಗಲ್ಲ. ಸಾಯೋದಕ್ಕೆ ಎದುರವನಲ್ಲ ಈ ಭಗವಾನ್. ಓಹೋ, ನೀನೇನ್ ಮೃತ್ಯುಂಜಯನಾ? ನಾನಷ್ಟು ದೊಡ್ಡವನಲ್ಲ. ನಾನ್ ನ್ಯಾಯವಾಗಿರೋವರೆಗೂ ನಂದೇ ಜಯ. ಹೌದಾ? ಇವತ್ತಿಂದಾನೇ ನಿನ್ನ ಕೊರೆಕ್ಷನ್ಗಳನ್ನ ಎಣಿಸ್ತಾ ಇರು. ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ವೀಕ್. ನನ್ನ ಅಪೋಸ್ ಮಾಡೋರು ಹೆಣ ಉರುಳಿಸೋದ್ರಲ್ಲಿ ನಾನ್ ತುಂಬಾ ಸ್ಟ್ರಾಂಗು. ಐ ಟು ಪ್ರಿಫರ್ ಟು ಕಿಲ್ ಎ ಸಿಂಗಲ್ ಲಯನ್ ದೆನ್ 100 rats. ಸ್ಟ್ರಾಂಗ್ ಆಗಿರೋನ ಅಟ್ಯಾಕ್ ಮಾಡಿ ಮಟ್ಟ ಹಾಕೋದ್ರಲ್ಲೇ ನನಗೆ ಸಿಗೋದು ಥ್ರಿಲ್ಲು. ಐ ವಿಲ್ ಹಂಟ್ ಯು ಡೌನ್. ಮೈಂಡ್ ಇಟ್. ಮಿಸ್ಟರ್ ಭಗವಾನ್ ಸರ್, ಬ್ರೇಕ್ಫಾಸ್ಟ್ ಆಯ್ತಾ ನಿಮ್ದು? ಇಲ್ಲ ಸರ್, ನಿಮ್ದು? ನಂದು ಆಗಿಲ್ಲ. ಮಲ್ಲಿಗೆ ಇಡ್ಲಿ, ದಾವಣಗೆರೆ ಬೆಣ್ಣೆ ದೋಸೆ ತರಿಸಿದೀನಿ, ಬನ್ನಿ ಜೊತೆಲಿ ಮಾಡೋಣ. ಓಕೆ ರಘುನಾಥ್, ಬನ್ರಿ ಸರ್. ಏನಲ್ಲಿ ನಮ್ ಸಾಹೇಬ್ರ ಮಗನಿಗೆ ಆಗ್ತೀಯಾ? ಏನು ಯಾವಾಗ್ಲೂ ಅವ್ರಿಗೆ ಎಗನೆಷ್ಟಾಗೆ ಮಾತಾಡ್ತಾ ಇರ್ತೀಯಾ? ಈಗ ನಿನ್ಗೋಸ್ಕರ 3 ಅಡಿ 6 ಅಡಿ ಗುಂಡಿ ತೆಗೆದು ಬಂದಿದೀವಿ. ಈಗ ನಿನ್ನ ತಗೊಂಡು ಮುಚ್ಚೋದು ಒಂದೇ ಬಾಕಿ ಇರೋದು.
ಸರ್ ದಯವಿಟ್ಟು ನನಗೇನು ಮಾಡ್ಬಿಡಿ ಸರ್. ಇನ್ಮೇಲೆ ಯಾವತ್ತೂ ಡಿಪಾರ್ಟ್ಮೆಂಟ್ ಮೋಸ ಮಾಡಲ್ಲ, ಇಂಥ ಕ್ರಿಮಿನಲ್ಸ್ ಸಪೋರ್ಟ್ ಮಾಡಲ್ಲ. ಲಕ್ಷ್ಮಿ, ನಿಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೋದ್ರಲ್ಲೇ. ಏನಮ್ಮ ಇಲ್ಲೇ ಇದ್ದೀಯಾ? ಇನ್ನು ದುಡ್ಡು ತರಕ್ ಹೋಗ್ಲಿಲ್ವ ನೀನು? ನಾವು ಬಡವರು ಕಣಪ್ಪ, ನಿನ್ ಪುಣ್ಯ ಬರುತ್ತೆ. ಈ ಬಾಡಿನ ಗಾಡಿಗೆ ಹಾಕೊಡಪ್ಪ. ನನಗೆ ದುಡ್ಡು ಇಂಪಾರ್ಟೆಂಟ್. ನಿನ್ ಪುಣ್ಯ ಕಟ್ಕೊಂಡು ನಾನೇನ್ ಮಾಡ್ಲಿ? ನಾನ್ ಕೇಳಿದ್ 800 ರೂಪಾಯಿ ಕೊಡ್ ಮೊದ್ಲು. ನನ್ನ ಹತ್ರ ಬಿಡುಗಾಸು ಇಲ್ಲ. ಇನ್ 800 ರೂಪಾಯಿ ಎಲ್ಲಿಂದನಪ್ಪ ತರ್ಲಿ? ನೋಡಪ್ಪ, ಹೋಗಮ್ಮ, ದುಡ್ಡು ತಗೋಬ ಮೊದ್ಲು. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ಎಷ್ಟು ಕೊಡ್ಬೇಕು ಅವರು? 800. 800? ತಗೋ, ಎಣಿಸ್ಕೋ. ಸಮಾಧಾನಮ್ಮ. ಏನಾಗಿತ್ತು ಅವ್ರಿಗೆ? ಸರ್ ಸರಿಯಾಗಿದ್ಯಾ? ಸರಿಯಾಗಿದೆ ಸರ್. ನೀನು ಸರ್ ನಿಮ್ ರಿಲೇಷನ್? ಅದೆಲ್ಲ ನಿನ್ಗೆ ಯಾಕೆ? ದುಡ್ಡು ಬಂದಾಯ್ತಲ್ಲ, ಹೋಗ್ತಾ ಇರ್ಬೇಕು. ಸರ್ ಗಾಡಿ ತರ ಏನ್ ಬೇಡ, ಏನ್ ಬೇಡ, ಹೋಗು. ಇದ್ಯಾಕ್ ಬುದ್ಧಿ ಗಾಡಿನ ಬೇಡ ಅನ್ಬಿಟ್ರಿ? ಈ ಬಾಡಿಗೆ ಹೆಣ ಹೊತ್ಕೊಂಡು ಹೋಗೋ ಗಾಡಿ ಬೇಕಾಗಿಲ್ಲ, ಮತ್ತೆ ಆಂಬುಲೆನ್ಸ್. ಆಂಬುಲೆನ್ಸ್? ಹೌದು. ಈ ಬಾಡಿನ ಮತ್ತೆ ಪೇಷಂಟ್ ಆಗಿ ಇದೇ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಇಲ್ಲಿರೋ ಕ್ರಿಮಿನಲ್ಸ್ನೆಲ್ಲ ಮಟ್ಟ ಹಾಕ್ತೀನಿ. ಒಂದ್ ನಿಮಿಷ ಒಳಗಡೆ ಸೀನಿಯರ್ ಡಾಕ್ಟರ್ ಇದ್ದಾರೆ, ಹೋಗಿ ಕರ್ಕೊಂಡ್ ಬರ್ತೀನಿ. ಇಲ್ಲೇ ಇರಿ. ಹೋಗಿ ಸರ್, ಬೇಗ. ಬಹಳ ಸೀರಿಯಸ್ ಆಗಿದೆ, ಹೇಗಾದ್ರೆ ಮಾಡಿ ಉಳಿಸಿ ಪ್ಲೀಸ್. ಸರ್ ನಿಮ್ ಪೇಷಂಟ್ ಏನೂ ಆಗಲ್ಲ, ನಮ್ ಡಾಕ್ಟರ್ ತುಂಬಾ ಚೆನ್ನಾಗಿ ನೋಡ್ತಾರೆ. ಹೋಗಿ ಸರ್ ಬೇಗ. ಏನಾಗಿದೆ ಅವ್ರಿಗೆ? ಡಾಕ್ಟರ್ ಸರ್ ನೋಡಿ, ಇವ್ರು ನಮ್ಮಣ್ಣ, ಇವ್ರಿಗೆ ಸ್ವಲ್ಪ ಕುಡಿಯೋ ಚಟ ಇತ್ತು, ಬೆಳಿಗ್ಗೆ ಜ್ಞಾನ ತಪ್ಪಿದ್ದೋಗ್ಬಿಟ್ರು. ನೋಡಿ, ದುಡ್ಡು ಎಷ್ಟೇ ಖರ್ಚಾಗಲಿ ಪರವಾಗಿಲ್ಲ, ನಾನ್ ಕೊಡ್ತೀನಿ. ಹೇಗಾದ್ರೂ ಮಾಡಿ ಇವ್ರು ಪ್ರಾಣ ಉಳಿಸಿ ಡಾಕ್ಟರ್, ಪ್ಲೀಸ್. ಸರ್ ದಯವಿಟ್ಟು ಹೇಗಾದ್ರೂ ಕಾಪಾಡಿ. ನೀವೇನು ಯೋಚನೆ ಮಾಡಬೇಡಿ. ಡಾಕ್ಟರ್ ಚಂದ್ರಕಾಂತ್ ಸರ್, ಪೇಷಂಟ್ ಕರ್ಕೊಂಡು ನಡೀರಿ. ಸರಿ ಸರ್, ನಡೀರಿ ಬೇಗ, ಫಾಸ್ಟ್. ನೀವಿಲ್ಲೇ ಡಾಕ್ಟರ್ ಚಂದ್ರಕಾಂತ್ ಸರ್, ಪೇಷಂಟು ಬರ್ಬೇಕಾದ್ರೆ ಸತ್ತೋಗಿದ್ದಾನೆ. ಇದು ಅವ್ರಿಗೆ ಗೊತ್ತಿಲ್ಲ. ಅವನಿನ್ನ ಬದುಕಿದಾನೆ, ಬದುಕೋಸ್ಕರ ಡಾಕ್ಟರ್ ಪ್ರಯತ್ನ ಮಾಡ್ತಿದಾರೆ ಅಂತ ತಿಳ್ಕೊಂಡಿದ್ದಾರೆ. ಇದನ್ನ ನೀವು ಎನ್ಕ್ಯಾಶ್ ಮಾಡ್ಕೋಬೇಕು. ಸರ್ ನೀವೇನು ಯೋಚನೆ ಮಾಡಬೇಡಿ ಸರ್, ಎಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ಓಕೆ. ನೋಡಿ ಮಿಸ್ಟರ್, ಕೌಂಟರ್ಗೆ ಹೋಗಿ 50,000 ರೂಪಾಯಿ ಕ್ಯಾಶ್ ಕಟ್ಬಿಟ್ಟು ಬನ್ನಿ. 50,000 ರೂಪಾಯಿ ಯಾಕೆ ಸರ್? ನಾವು ಪೇಷಂಟ್ ನ ಅಡ್ಮಿಟ್ ಮಾಡ್ಕೋಬೇಕು. ಡಾಕ್ಟರ್ ಎಲ್ಲ ಟ್ರೀಟ್ ಮಾಡ್ತಾ ಇದ್ದಾರೆ. ಹೋಗಿ ಹೋಗಿ, ಟೈಮ್ ಆಗ್ತಾ ಇದೆ. ಹೋಗಿ ಸರ್. ಸಿದ್ಧಾರ್ಥ ಇಲ್ಲೇ ಇರು. ನೀವು ಹೋಗಿ ಸರ್. ಆಯ್ತು ಸರ್, ಆಯ್ತು. ಎಂತ ಅನ್ಯಾಯ ಆಗೋಯ್ತಲ್ಲಪ್ಪ. ಸಮಾಧಾನ ಮಾಡ್ಕೊಳ್ಳಿ. ಎಲ್ಲ ಗಮನ ಇಟ್ಟು ಕೇಳಿ. ಪೇಷಂಟು ಬದುಕಿದಾನೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಆತರ ಎಲ್ಲ ನಾಟಕ ಆಡ್ಬೇಕು. ಡಾಕ್ಟ್ರು ಅವನ್ನ ಬದುಕೋದಕ್ಕೆ ಬಹಳ ಪ್ರಯತ್ನ ಪಡ್ತಿದ್ದಾರೆ ಅಂತ ಅಂದ್ಕೋಬೇಕು. ಏನಂತೀರಾ? ಹೋಗಿ, ಎಲ್ಲ ಹೋಗಿ. ಆಯ್ತು ಸರ್. ಏನಂತೆ ಸರ್? ಪೇಷಂಟ್ ನ ಅಡ್ಮಿಟ್ ಮಾಡ್ಕೊಂಡವ್ರಂತೆ. ಓಹ್, ನೋಡಿ, ಈಗ ತಾನ ಒಂದು ಎಮರ್ಜೆನ್ಸಿ ಕೇಸ್ ಬಂತಲ್ಲ, ಶೇಖರ್ ಅಂತ. ಹೌದು, ಇದು ಅವ್ರ ಅಡ್ಮಿಷನ್ ಚಾರ್ಜ್. ಪೇಷಂಟ್ ಹೆಸರಲ್ಲಿ ರಿಸಿಪ್ಟ್ ಹಾಕಿ. ಓಕೆ ಸರ್. ಸರ್ ರಿಸಿಪ್ಟ್. ನಿಜವಾಗ್ಲೂ ನೀವೆಲ್ಲ ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೀರಾ. ಭಗವಾನ್, ದುಡ್ಡು ಕಟ್ ಬಂದ್ಯಾ? 50,000 ರೂಪಾಯಿ ಕಟ್ಬಿಟ್ಟು ಬಂದೆ. ಆಮೇಲೆ ನಮ್ಗೆಲ್ಲ ಸ್ವಲ್ಪ ಜಾಸ್ತಿ ವ್ಯವಸ್ಥೆ ಆಗ್ಬೇಕಲ್ಲ. ಒಂದ್ ಕೆಲಸ ಮಾಡೋಣ, ಒಬ್ಬ ಸ್ಪೆಷಲ್ ಡಾಕ್ಟರ್ನ ಆಪರೇಷನ್ ಕರ್ಸ್ಬೇಕು ಅಂತ 2 ಲಕ್ಷ ಕೂಯ್ದ್ರೆ ಹೆಂಗೆ? ಅಯ್ಯೋ, ಹಾಗೆ ಮಾಡಲೇಬೇಕು, ಇಲ್ಲಾಂದ್ರೆ ನಮ್ಗೆ ವರ್ಕ್ ಮಾಡಬೇಕಲ್ಲ ಡಾಕ್ಟ್ರೆ. ನನಗೆ ಸರಿಯಾದ ಶಿಕ್ಷೆ ಕಡೆ ನೀನು. ಡಾಕ್ಟರ್, ಹೇಗಾದ್ರೂ ಮಾಡಿ ನಮ್ಮ ಅಣ್ಣನ ಉಳಿಸ್ಕೊಡಿ. ನೋಡಿ, BP ಜಾಸ್ತಿ ಆಗಿದೆ, ಕಡಿಮೆ ಆಗೋದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಆಮೇಲೆ ಆಪರೇಷನ್ ಮಾಡ್ತೀನಿ. ಆಪರೇಷನ್ಗೆ ತುಂಬಾ ದುಡ್ಡು ಖರ್ಚಾಗುತ್ತಲ್ಲ, ಏನ್ ಮಾಡ್ತೀರಿ? ಸರ್ ಆಗ್ಲಿ ಸರ್, ಎಷ್ಟೇ ಖರ್ಚಾಗ್ಲಿ ಪರವಾಗಿಲ್ಲ, ಒಟ್ಟಲ್ಲಿ ನಮ್ಮ ಅಣ್ಣ ಉಳಿಬೇಕು ಸರ್ ನಮಗೆ. ಓಕೆ, ಅದಕ್ಕೋಸ್ಕರ ನಾನು ಆಪರೇಷನ್ ಮಾಡಲ್ಲ, ಒಬ್ಬ ದೊಡ್ಡ ಸ್ಪೆಷಲಿಸ್ಟ್ ಸರ್ಜನ್ ಕರೆಸ್ತಾ ಇದ್ದೀನಿ. ಓಕೆ, ಕರೆಸಿ ಸರ್. ಸರ್ಜನ್ ಕರೆಸ್ತಾ ಇದ್ದಾರೆ. ಸ್ಪೆಷಲ್ ಸರ್ಜನ್. ಹಲೋ, ಡಾಕ್ಟರ್ ವರ್ಮಾ ಅವ್ರಿಗೆ ಕನೆಕ್ಟ್ ಮಾಡಿ. ಮಾಡ್ತೀನಿ. ವರ್ಮಾ ಅವ್ರು ಆಪರೇಷನ್ ಮಾಡಿದ್ರೆ ಖಂಡಿತ ಉಳಿತಾನೆ. ಯೋಚನೆ ಮಾಡಬೇಡಿ. ಆಯ್ತು ಸರ್. ಓಕೆ, ಪರವಾಗಿಲ್ಲ. ಓಕೆ. ಹಲೋ ಡಾಕ್ಟರ್ ವರ್ಮಾ, ನಾನಪ್ಪ ಮೌಳಿ. ಅಡ್ಮಿಷನ್ ಫೀಸ್ ಎಷ್ಟು ಕಟ್ಟಿದ್ದೀರಾ ಸರ್? ಅದು 50,000 ರೂಪಾಯಿ ಕಟ್ಟಿದೆ. ನೋಡಿ ಬಿಲ್ ಕೊಡ್ತಾರೆ. ನಮ್ ಡಾಕ್ಟ್ರು ನಿಮ್ ಪೇಷಂಟ್ ನ ಖಂಡಿತ ಉಳಿಸ್ತಾರೆ ಸರ್. ಓಕೆ, ನೀವು ನಮ್ಮನ್ನ ಗಮನಿಸ್ಕೊಂಡ್ರೆ ನಿಮ್ ಪೇಷಂಟ್ ನ ನಾವು ಚೆನ್ನಾಗಿ ನೋಡ್ಕೋತೀವಿ ಸರ್.
ಆಯ್ತಾಯ್ತು ಇವ್ರನ್ನ ಗಮನಿಸ್ಕೋಬೇಕಂತ. ಅವ್ರನ್ನೆಲ್ಲ ಗಮನಿಸ್ಕೊಂಡ ಮೇಲೆ ನಿಮ್ಮನ್ನು ಗಮನಿಸ್ಕೊಳ್ಳೋಣ. ಡೆಫಿನೆಟ್ಲಿ ನಿಮ್ಮನ್ನು ಬಿಡಕ್ಕಾಗತ್ತಾ? ಓಕೆ ಓಕೆ ಗಮನಿಸ್ಕೊಳ್ಳೋಣ. ಯಾಕೆಂದ್ರೆ ಇವ್ರನ್ನೆಲ್ಲ ವಿಚಾರಿಸ್ಕೊಂಡಿದ್ದಾದ್ಮೇಲೆ ಇವನಿಗೆ ಫೈನಲ್ ಟಚ್ ಕೊಡ್ಲೇಬೇಕಲ್ಲ. ಸರ್ ನೋಡಿ ಮಿಸ್ಟರ್, ಈ ಸ್ಲಿಪ್ ಅಲ್ಲಿ ಇರೋ ಮೆಡಿಸಿನ್ ಎಲ್ಲ ಇಮಿಡಿಯೇಟ್ ಆಗಿ ತಗೊಂಬನ್ನಿ. ಹೌದಾ? ಆಪರೇಷನ್ ಶುರು ಮಾಡಬೇಕು. ಸರ್ ಇದ್ರಲ್ಲಿ ಬರ್ದಿರೋ ಎಲ್ಲ ಐಟಮ್ಸ್ ಇದೇ ಆಸ್ಪತ್ರೆಯಲ್ಲಿ ಸಿಗುತ್ತಲ್ವಾ? ಕೆಲವು ಸಿಗುತ್ತೆ, ಅವು ಸ್ಟ್ಯಾಂಡರ್ಡ್ ಆಗಿರೋಲ್ಲ. ನಾನೊಂದು ಮೆಡಿಕಲ್ ಸ್ಟೋರ್ ಅಡ್ರೆಸ್ ಹೇಳ್ತೀನಿ, ನೀವು ಅಲ್ಲಿಂದ ತಗೊಂಬನ್ನಿ. ಸರ್ ಆಸ್ಪತ್ರೆ ಸ್ಟೋರ್ಸ್ ನಲ್ಲಿರೋ ಔಷಧಿಗಳೆಲ್ಲ ಯಾರಿಗೆ ಸರ್? ಚೇಚೆ, ಅದ್ ನಿಮ್ಮಂತವ್ರಿಗಲ್ಲ, ಬಡವ್ರಿಗೋಸ್ಕರ ಇರೋದು ಸರ್. ಸರಿ, ಈ ಐಟಮ್ಸ್ಗೆಲ್ಲ ಎಷ್ಟು ಖರ್ಚಾಗ್ಬೋದು ಸರ್? ಏನೊಂದು 50-60 ಸಾವಿರ ಆಗ್ಬೋದು. ಯೋಚನೆ ಮಾಡ್ತಾ ನಿಂತ್ರೆ ಪೇಷಂಟ್ ತೊಂದರೆ ಆಗುತ್ತೆ. ಮೊದ್ಲು ಹೋಗಿ ಆಪರೇಷನ್ ರೆಡಿ ಮಾಡಿ. ಓಕೆ ಸರ್. ಸಿದ್ಧಾರ್ಥ್ ಡಾಕ್ಟರ್ ಅಲ್ಲಿ ಅವರು ಹೇಳಿರೋ ಔಷಧಿ ಎಲ್ಲ ತಂದಿದ್ದೀನಿ. ಹಾ ಡಾಕ್ಟರ್ ತಗೊಳ್ಳಿ. ಬೇಗ. ಅಯ್ಯೋ ಆ ಕಡೆ ಯಾಕೆ? ಇಲ್ಲಲ್ವ ಪೇಷಂಟ್ ಇರ್ದು ಈ ಕಡೆ ಹೋಗಿ. ಅವ್ರು ನೋಡಿ ಆ ಕಡೆ ಹೋಗ್ತಾವ್ರೆ. ನಾವೆಲ್ಲ ಈ ತರ ಏರ್ಪಾಡು ಮಾಡದೇ ಇದ್ರೆ ಅವ್ರಿಗೆ ನಂಬಿಕೆ ಬರೋದು ಹೆಂಗೆ? ಹೌದು ಸರ್. ಅರ್ಥ ಆಯ್ತಾನೆ? ಆಯ್ತು ಸರ್ ಈ ಮೆಡಿಸಿನ್ಸ್ ಎಲ್ಲ ಏನ್ ಮಾಡ್ಲಿ? ನನ್ ತಲೆ ಮೇಲೆ ಸುರಿ. ಏನಮ್ಮ ಇಷ್ಟು ದಿವಸದ ಕೆಲಸ ಮಾಡ್ತಾ ಇದೆ, ಇನ್ನೂ ಗೊತ್ತಾಗಲ್ವಾ? ಇದನ್ನ ಅದೇ ಮೆಡಿಕಲ್ ಸ್ಟೋರ್ ಕೊಟ್ಟು ಕಳಿಸಿ ಕಮಿಷನ್ ಮಾಡ್ಕೊಂಡು ದುಡ್ಡು ಕೊಡ್ತಾನೆ, ಅದನ್ನ ತಂದು ನನಗೆ ಕೊಡಿ. ನಂಗೇನು ಇಲ್ವಾ ಸರ್? ನಿನಗಿಲ್ವಾ? ನಿನ್ಗೇನ್ ತಲುಪಿಸ್ಬೇಕ ತಲುಪಿಸ್ತೀನಿ. ಹೋಗು, ದುಡ್ಡು ತಗೊಂಬಾ. ಏಯ್ ಬಾಮ್ಮ ಇಲ್ಲಿ. ತಲೆ ಒಳಗಡೆ ಏನಿದೆ? ಬುದ್ಧಿದ್ದಿಲ್ವಾ? ಸಗಣಿ ತುಂಬ್ಕೊಂಡಿದ್ಯಾ? ಹೋಗು, ಹಿಂದ್ಗಡೆ ಬಾಲಿಂದ ಕೊಟ್ಟು ಕಳಿಸಿ ದುಡ್ಡು ತರ್ಸೋ. ಹೋಗು. ಓಕೆ ಸರ್. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ಇಂಥವ್ರು ಇದ್ಬಿಟ್ರೆ ನಮ್ ಜೀವನ ಸುಗಮವಾಗಿ ಸಾಗ್ತಾ ಇರುತ್ತೆ. ಹೌದೌದು, ಇವ್ನ್ ಲಕ್ಷ್ಮೀ ಪುತ್ರ ಕಣಯ್ಯ, ಸತ್ಬಿಟ್ಟು ದುಡ್ಡು ತಂದು ಕೊಡ್ತಾವನೆ. ಏನಿದು? ಹೋಗ್ರಿ, ಟೆನ್ಷನ್ ಕ್ರಿಯೇಟ್ ಮಾಡೋಗ್ರಿ. ಹೋಗ್ರಿ ಕೆಲಸ ನೋಡೋಗಿ. ಡಾಕ್ಟರ್ ಚಂದ್ರಕಾಂತ್, ನಿನ್ನೆ ಪಾರ್ಟಿ ನೆನೆಸ್ಕೊಂಡ್ರೆ ಆ ಡ್ಯಾನ್ಸರ್ ಮಾಡಿಲ್ಲ ರೀ. ಏನು ತುಂಬಿಕೊಂಡಿದ್ಲು ಅವಳು. ಕಣ್ಣು ಮುಚ್ಚಿದ್ರೆ ಅವಳೇ ಬರ್ತಾಳೆ. ಏಯ್ ಹೋಗ್ರಿ, ಟೆನ್ಷನ್ ಕ್ರಿಯೇಟ್ ಮಾಡೋಗ್ರಿ. ಹೋಗ್ರಿ. ಓ ಡಾಕ್ಟರ್ ವರ್ಮಾ, ಗುಡ್ ಮಾರ್ನಿಂಗ್. ಪ್ಲೀಸ್. ಹೊಸ ಡಾಕ್ಟರ್ ಅಂಡರ್ವರ್ಲ್ಡ್ ಅನಿದಂಗ ಅವನೇ. ಹಲೋ ನಮಸ್ಕಾರ ಸರ್. ಪೇಷಂಟ್ ಕಡೆ ಅವರು ಸರ್, ಅವ್ರ ನಮ್ಮ ಅಣ್ಣನೇ ಸರ್, ಎಕ್ಸ್ಪರ್ಟ್ ಸರ್ಜನ್. ಹೌದಾ? ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ, ನಿಮ್ ಬ್ರದರ್ ಬದುಕಿದ್ರು ಅಂತ ತಿಳ್ಕೊಳ್ಳಿ. ಓಕೆ ಸರ್. ಸರ್ ಯಾಕಾದ್ರೆ ಮಾಡಿ ಪ್ರಾಣ ಉಳಿಸಿ ಸರ್. ಹೋಗೇ ಬಿಟ್ಟಿದ್ದಾನೆ. ಅವ್ರು ಕರ್ಕೊಂಬರ್ಬೇಕಾದ್ರೆ ಹೋಗ್ಬಿಟ್ಟಿದ್ದ. ಐ ಸಿ. ಆದ್ರೆ ಒಳ್ಳೆ ಪಾರ್ಟಿ, ಅವನ್ ಜೀವ ಇದೆ, ಅವ್ನ್ ಬದುಸೋದಕ್ಕೆ ದೊಡ್ಡ ಡಾಕ್ಟರ್ ಕರ್ಕೊಂಬರ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಯಾಕೆಂದ್ರೆ ಚೆನ್ನಾಗ್ ದುಡ್ಡು ಮಾಡ್ಬೇಕಲ್ಲ. ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಕೆಲಸ ಮಾಡ್ತೀನಿ. ನೀನ್ ಯಾಕೆ ಎಲ್ಲಿ ನಿಂತಿದ್ಯಾ? ಹೋಗಲ್ ಟೆನ್ಷನ್ ಬಿಲ್ಡಪ್ ಮಾಡೋಗು. ದೊಡ್ಡ ಡಾಕ್ಟರ್ ಬಂದಿದ್ದಾರೆ, ಆಪರೇಷನ್ ನಡೀತಾ ಇದೆ ಅಂತ. ಹೋಗು ಸರ್. ಅಂದಾಗ ಏನ್ ಸಮಾಚಾರ? ಏನಿಲ್ಲ ಡಾಕ್ಟ್ರೆ, ಮಿನಿಸ್ಟರ್ ಮಗಳ ಎಂಗೇಜ್ಮೆಂಟ್ ಹೋಗಿದ್ರಲ್ಲ, ಎಲ್ಲ ಚೆನ್ನಾಗಿ ನಡೀತಾ? ಓ ಆಯ್ತು. ನೀವ್ಯಾಕೆ ಬರ್ಲಿಲ್ಲ ಎಂಗೇಜ್ಮೆಂಟ್ಗೆ? ಏನಾಯ್ತು ಗೊತ್ತಾ? ಒಳ್ಳೆ ಕೇಸ್ ಬಂದಿತ್ತು, ದುಡ್ಡು ಕುಯ್ಯೋ ಪಾರ್ಟಿ, ಅದಕ್ಕೆ ಬರಕ್ಕಾಗಲಿಲ್ಲ. ಅಂದ್ಹಾಗೆ ನಿಮ್ಮ ಮಗಳದ್ದು ಯಾವಾಗ ಎಂಗೇಜ್ಮೆಂಟ್? ನಿಜ ಹೇಳ್ಬೇಕು ಅಂದ್ರೆ ವರದಕ್ಷಿಣೆ ಕೇಳ್ದಲ್ಲ ಇರೋ ಅಳಿಯ ಸಿಗ್ಬೇಕಲ್ಲ, ಅದಕ್ಕೆ ಹೌದೇನು? ನಾವ್ ಇಲ್ಲಿಗೆ ಬಂದು 1 ಅವರ್ ಆಯ್ತು, ಸಾಕಲ್ವಾ? ಓ 1 ಅವರ್ ಆಯ್ತು, ಸಾಕು, ಹೊರಡೋಣ. ಬನ್ನಿ ತೊಳಿ ಬನ್ನಿ. ಭಗವಾನ್, ಈಗ ಅವ್ರು ಬಂದು ಏನ್ ಹೇಳ್ಬೋದು? ಈಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಾವು ಬಹಳ ಪ್ರಯತ್ನ ಪಟ್ವಿ, ಪೇಷಂಟ್ ಉಳಿಸ್ಕೊಳಕ್ಕಾಗ್ಲಿಲ್ಲ. ವಿ ಆರ್ ವೆರಿ ಸಾರಿ ಸರ್. ಬಾಕಿ 2 ಲಕ್ಷ ರೂಪಾಯಿ ಕಟ್ಬಿಟ್ಟು ಬಾಡಿನ ತಗೊಂಡೋಗಿ ಅಂತಾರೆ. ನೋಡ್ತಾ ಇರಿ. ಐ ಆಮ್ ವೆರಿ ಸಾರಿ ಜೆಂಟಲ್ಮನ್. ಯಾಕೆ ಸರ್, ಏನಾಯ್ತು? ಹಿ ಇಸ್ ನೋ ಮೋರ್. ಪೇಷಂಟ್ ನ ಉಳಿಸೋದಕ್ಕೆ ಬಹಳ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಬ್ಯಾಲೆನ್ಸ್ 2 ಲಕ್ಷ ಕಟ್ಬಿಟ್ಟು ಬಾಡಿ ತಗೊಂಡೋಗಿ. ಬ್ಯಾಲೆನ್ಸ್ 2 ಲಕ್ಷ ರೂಪಾಯಿ? ಹೌದು. ನಾವು ಕಟ್ಟಿರೋ ದುಡ್ಡಿನ ಜೊತೆಗೆ 18 ಲಕ್ಷ ರೂಪಾಯಿ ನೀವೇ ಕೊಡ್ಬೇಕು. ಏನ್ ಮಾತಾಡ್ತಾ ಇದ್ದೀರಾ? ಹುಡುಗಾಟ ಆಡ್ತಾ ಇದ್ದೀರೇನು? ಶಟ್ ಅಪ್. ಪೇಷಂಟ್ ನ ಬದುಕಿಸ್ತೀವಿ ಅಂತ ನಮ್ಮ ಹತ್ರ ದುಡ್ಡು ಕಟ್ಸ್ಕೊಂಡ್ರಲ್ಲ, ಯಾಕೆ ಬದುಕಿಸ್ಲಿಲ್ಲ? ಪೇಷಂಟ್ ಆಗಿದ್ರೆ ತಾನೇ ಬದುಕಿಸೋಕೆ, ಅದು ಡೆಡ್ ಬಾಡಿ. ರಘುನಾಥ್. ಎಸ್ ಸರ್. ಫೈಲ್ ಕೊಡಿ. ನೋಡಿ, ಈ ಫೈಲ್ ನಲ್ಲಿ ಈಕೆ ಗಂಡ ನಿಮ್ಮ ಹಾಸ್ಪಿಟಲ್ ನಲ್ಲಿ ಬೆಳಗ್ಗೆ ಸತ್ತಿರೋದಕ್ಕೆ ಸರ್ಟಿಫಿಕೇಟ್ಸ್ ಇದಾವೆ. ಇದೇ ಡೆಡ್ ಬಾಡಿ ತಗೊಂಡ್ಬಂದು ನಾನು ಪೇಷಂಟ್ ಅನ್ನು ಅಡ್ಮಿಟ್ ಮಾಡಿರೋದಕ್ಕೆ ದಾಖಲೆಗಳು ಇದಾವೆ. ಗೊತ್ತಾಯ್ತಾ? ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ? ನಿಮ್ಮ ಹತ್ರ ಬರೋ ಅಮಾಯಕ ಜನಗಳನ್ನ ನೀವು
ದುಡ್ಡು ದುಡ್ಡು ಅಂತ ಅವ್ರ ರಕ್ತ ಹೀರಿ ಅವ್ರ ಪ್ರಾಣಗಳನ್ನ ತೆಗಿತಾ ಇದ್ದೀರಾ. ಎಡು ಬಿದ್ರೆ 8 ಟೆಸ್ಟ್ ಮಾಡಿಸ್ತೀರಾ, ಮಾತೆತ್ತಿದ್ರೆ ಎಕ್ಸ್ರೇ ಸ್ಕ್ಯಾನಿಂಗ್ ಅಂತೀರಾ. ನಾರ್ಮಲ್ ಡೆಲಿವರಿ ಕೇಸ್ನ ಸಿಸೇರಿಯನ್ ಮಾಡ್ತೀರಾ. ಒಂದು ಪಾರ್ಟ್ ಆಪರೇಷನ್ ಮಾಡೋದಕ್ಕೆ ಇನ್ನೊಂದು ಪಾರ್ಟ್ ಕಿತ್ತು ಬಿಸಾಕ್ತೀರಾ. ನೀವಿಲ್ಲಿ ಕೆಲಸ ಮಾಡ್ಕೊಂಡು ಹೊರಗಡೆ ಎಷ್ಟೆಷ್ಟು ನರ್ಸಿಂಗ್ ಹೋಮ್ಗಳನ್ನ ನಡೆಸ್ತಾ ಇದ್ದೀರಾ ಅಂತ ಆಲ್ರೆಡಿ ನಾನು ಸ್ಟಡಿ ಮಾಡ್ಬಿಟ್ಟಿದ್ದೀನಿ. ಸಿದ್ಧಾರ್ಥ್, ಡಾಕ್ಟರ್ ಮೌಳಿ, ಡಾಕ್ಟರ್ ಚಂದ್ರಕಾಂತ್, ಡಾಕ್ಟರ್ ಕೌಶಿಕ್, ಈ 3 ಜನ ಪಾರ್ಟ್ನರ್ಶಿಪ್ ನಲ್ಲಿ ಬ್ಯಾಂಗ್ಳೂರಲ್ಲಿ 7 ಕಡೆ ನರ್ಸಿಂಗ್ ಹೋಮ್ ಓಪನ್ ಮಾಡಿದ್ದಾರೆ. ಮಲ್ಲೇಶ್ವರಂ 2, ಸದಾಶಿವನಗರದಲ್ಲಿ 2, JP ನಗರದಲ್ಲಿ 3. ನಿಮ್ ಹೆಂಡತಿ ಮಕ್ಕಳ ಹೆಸರಲ್ಲಿ ಎಷ್ಟು ಸ್ಕ್ಯಾನಿಂಗ್ ಸೆಂಟರ್ಸ್ ಇವೆ, ಎಷ್ಟೆಷ್ಟು ಲ್ಯಾಬ್ ಇದಾವೆ, ನಿಮ್ಮ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟೀಸು ಯಾವ್ಯಾವ ಊರಲ್ಲಿದೆ, ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಇದೆ. ಭವಾನಿ, ಎಸ್ ಸರ್. ಚೆನ್ನಾಗಿ ನೋಡಿ. ಇವರಲ್ಲಿ ಯಾರಂತ ಗೊತ್ತಾ ನಿಮ್ಗೆ? ಇವ್ರ ಹೆಂಡತಿ ಆಲ್ರೆಡಿ ಸತ್ತೋಗಿದ್ರು. ಕೌಂಟ್ರಲ್ಲಿ 50,000 ರೂಪಾಯಿ ಕಟ್ಸ್ಕೊಂಡು ಆಮೇಲೆ ನಿಮ್ ಹೆಂಡತಿ ಸತ್ತೋದ್ರು. ಮಾರ್ಚರ್ ರೂಮಲ್ಲಿ ಬಾಡಿ ಇದೆ ತಗೊಳ್ಳಿ ಅಂತ ಹೇಳಿದ್ರು. ಪಾಪ ಮನೆ ಮಾರ್ಕೊಂಡು ಬಂದು ಇವರು ದುಡ್ಡು ಕಟ್ಟಿದ್ರು. ಇದು ನಿಮ್ ಆಸ್ಪತ್ರೆಯಲ್ಲಿ ನಡೀತಾ ಇರೋ ಕತೆ. ಸಿದ್ಧಾರ್ಥ್, ಇವ್ರ ಮ್ಯಾಟರ್ ಸ್ವಲ್ಪ ಹೇಳು. ಇವರೆಲ್ಲ ಸೇರಿ ಪ್ಲಾನ್ ಮಾಡಿ ನಾರ್ಮಲ್ ಡೆಲಿವರಿ ಆಗ್ಬೇಕಾಯ್ತು ಇವ್ರ ಹೆಂಡತಿಗೆ ಸಿಸೇರಿಯನ್ ಮಾಡಿ 40,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಇಷ್ಟಕ್ಕೆ ಮುಗಿಲಿಲ್ಲ, ತಾಯಿ ಮಗು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗೋಷ್ಟೊಳಗೆ ಇನ್ನು 20,000 ರೂಪಾಯಿ ಬಿಲ್ ಮಾಡ್ತಾರೆ. ಅಂದ್ರೆ 2,000 ರೂಪಾಯಿ ಖರ್ಚಿಗೆ ಟೋಟಲ್ ಆಗಿ ಎಷ್ಟು ಬಿಲ್ ಮಾಡಿದ್ದಾರೆ? 60,000 ರೂಪೀಸ್. 60,000 ರೂಪಾಯಿ. ಬಾಮ್ಮ ಇಲ್ಲಿ. ಈಕೆ ಗಂಡ ಬೆಳಿಗ್ಗೆ ಸತ್ತೋಗಿದ್ದಾರೆ. ಇವ್ರು ಬಾಡಿ ಮುಂದೆ ಅಳ್ತಾ ಇದ್ದಾರೆ. 4 ಅವರಿಂದ ನನ್ನ ಗಂಡನ ಬಾಡಿ ಕೊಡಿ ಅಂತ ಇವರು ಬೇಡ್ಕೊಂತ ಇದ್ದಾರೆ. ಯಾವನು ತಲೆಗೆ ಹಾಕೊಂಡಿಲ್ಲ. ಅವನು ಯಾವನ ಕಾಂಪೌಂಡ್ರು ಬರೀ 800 ರೂಪಾಯಿಗೆ ದುಡ್ಡು ಕೊಟ್ಬಿಟ್ಟು ನಿಮ್ಮ ಗಂಡನ ಬಾಡಿ ತಗೊಂಡೋಗಿ ಅಂತ ಹೇಳ್ತಾವನೆ. ಆಲ್ರೆಡಿ ಇವರು 1,85,000 ರೂಪಾಯಿ ಖರ್ಚು ಮಾಡಿದ್ದಾರೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ. ಲಾಸ್ಟ್ ಅಲ್ಲಿ ನೀವೇನ್ ಕೊಟ್ರಿ? ಬಾಡಿನ ಕೊಟ್ರಿ. ಬಾಡಿನ ಬರೀ 800 ರೂಪಾಯಿಗೋಸ್ಕರ ಯಮನ್ಗೆ ಹಿಂಸೆ ಕೊಡ್ತಾ ಇದ್ರಿ. ದಿಸ್ ಇಸ್ ಹೌ ಅವರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಸ್ ಗೋಯಿಂಗ್ ಆನ್. ಮರ್ಯಾದೆಯಾಗಿ ನಾನು ಕೇಳಿದ 21 ಲಕ್ಷ ರೂಪಾಯಿ ಕೊಟ್ರೆ ಸರಿ. ಹೆಂಗ್ರಿ ಕೊಡಕಾತೆ? ಇಲ್ಲ ಅಂದ್ರೆ ನಾನು ಈಗ ರೆಡಿ ಮಾಡಿರೋ ಫೈಲ್ ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀನಿ. ಅವರು ನಿಮ್ಮ ಹಾಸ್ಪಿಟಲ್ ಸೀಸ್ ಮಾಡಿಸ್ತಾರೆ. ಸರ್ ದಯವಿಟ್ಟು ಆತರ ಮಾಡ್ಬೇಡಿ ಸರ್. ನೀವು ಆತರ ಮಾಡಿದ್ರೆ ನಮ್ಮ ಹಾಸ್ಪಿಟಲ್ ಹೆಸರೆಲ್ಲ ಹೊರಟೋಗುತ್ತೆ ಸರ್. ನೀವು ಕೇಳಿದ ದುಡ್ಡು ನಾವು ಕೊಡ್ತೀವಿ ಸರ್. ಹೋಗಯ್ಯ, ದುಡ್ಡು ತಗೊಂಬರೋಗಯ್ಯ. ಹೋಗಯ್ಯ ಅಂತಂದ್ರೆ ಏನೇ ನೋಡ್ತೀಯ? ದಟ್ಸ್ ಗುಡ್. ಸತೀಶ್, ಕರೆಕ್ಟಾಗಿ ಎಣಿಸ್ಕೊಂಬಂದಿದ್ದೀರ ತಾನೆ? ತಗೊಳ್ಳಿ ಸರ್. ಕೊಡಿ. ತಗೋದ್ವಲ್. ಸತೀಶ್ ಸರ್, ನೋಡಿ, ಅವ್ರಿಬ್ರಿಗೂ ಲೆಕ್ಕ ಹಾಕಿ ದುಡ್ಡಲ್ಲಿ ಕೊಡ್ಬೇಕಾದನ್ನ ಕೊಟ್ಬಿಟ್ಟು ಮಿಕ್ಕಿದಿ ಅಮ್ಮನ ಕೈ ಕೊಡಿ. ಓಕೆ? ನೋಡಮ್ಮ, ಈ ದುಡ್ಡಲ್ಲಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವ್ರಿಗೆ ಒಳ್ಳೆ ದಾರಿ ತರಬೇಕು. ಓಕೆ? ಜಾಸ್ತಿ ದುಡ್ಡು ಬಂದಿದೆ ಅನ್ಬಿಟ್ಟು ಅದನ್ನ ವೇಸ್ಟ್ ಮಾಡಬೇಡಿ. ಗೊತ್ತಾಯ್ತಾ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಬುದ್ಧಿ. ಇರ್ಲಿ ಬಿಡಮ್ಮ, ಮುಂದಿನ ಕಾರ್ಯ ನೋಡಿ. ನಡೀರಿ. ಬನ್ನಿ. ಸಾಹೇಬ್ರೆ, ಅವರು ಪೊಲೀಸ್ ಆಫೀಸರ್ ಅಂತ ಏನೋ ಗೊತ್ತಾಯ್ತು. ಆದ್ರೆ ಅವ್ರ ಹೆಸರು ಡೆಸಿಗ್ನೇಷನ್ ಗೊತ್ತಾಗ್ಲಿಲ್ವಲ್ಲ? ತಿಳ್ಕೊಬೇಕಿತ್ತ? ಹೌದು, ಹೇಳ್ತೀನಿ. ಹೆಸರು ಭಗವಾನ್, ಡೆಸಿಗ್ನೇಷನ್ ACP. ಇನ್ನು ನಿಮ್ಮನ್ನ ಆ ದೇವ್ರೆ ಫೈಲ್ ಕೊಡು. ಈಗ ಈ ಫೈಲ್ ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀನಿ. ನೀವುಗಳೆಲ್ಲ ಕಂಬಿ ಎಣಿಸ್ಬೇಕಾಗುತ್ತೆ. ಅರೆಸ್ಟ್ ದೆಮ್. ಎಸ್ ಸರ್. ಅಮ್ಮ ಬೇಗ ಊಟ ಕೊಡಮ್ಮ, ಹೊಟ್ಟೆ ಹಸಿತಾ ಇದೆ. ಯಾರು? ಕೇಬಲ್ ಆಪರೇಟರ್. ಒಂದ್ ನಿಮಿಷ. ಏನಾಗ್ಬೇಕಾಗಿತ್ತು? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಾನು ಕೇಬಲ್ ಆಪರೇಟರ್, ಸ್ವಲ್ಪ ಚೆಕ್ ಮಾಡಬೇಕಾಯ್ತು. ನಮ್ಮನೆ ಟಿವಿ ಕರೆಕ್ಟ್ ಆಗಿ ಬರ್ತಿದೆಯಲ್ಲ? ಇಲ್ಲ, ಲೈನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಹೌದಾ? ಬನ್ನಿ. ಮೇಡಮ್, ಟಿವಿ ಎಲ್ಲಿದೆ? ಟಿವಿನ ಆ ಕಡೆ ಇದೆ.
ನೀನ್ ಹತ್ರ ಬಂದ್ರೆ ಇವಳು ಕತ್ ಕೂದು ಬಿಡ್ತೀನಿ. ನಡಿಯೇ ನಡಿಯೇ. ಅಯ್ಯೋ ಏನು ನಾಳೆ ಹೊಡ್ತಪ್ಪ ಕಣ್ಣೆಲ್ಲ ಮುಂದೆ ಏಣಿಚ್ಚು ಮಾಡ್ದಪ್ಪ ತಲೆ ಕಿರ್ರಂತೈತೆ. ಅಪ್ಪ ಏನ್ ಹೊಡ್ತಾನಪ್ಪ, ಸುತ್ತಲ್ ಹೊಡ್ದಂಗಿತ್ತು ಅಪ್ಪ. ಏನಿನ್ ಹೆಸರು? ಚಿಕ್ಮುನಿಯಾ. ಸೀನಾ. ನೀನು? ಸುರೇಶ. ಕೃಷ್ಣ ಅಂತ. ವೆಂಕಟೇಶ. ನಿಂದು? ಹನ್ಮಕ್ಕ ಅಂತ ಬುದ್ಧಿ. ಇಲ್ಲಿವರೆಗೂ ನೀವೆಷ್ಟು ಕೊಲೆಗಳು ಮಾಡಿದ್ದೀರಾ? ಜಾಸ್ತಿ ಏನಿಲ್ಲ ಸ್ವಾಮಿ, ಒಂದ್ 30-35 ಕೊಲೆ ಮಾಡಿದ್ದೀನಿ ಅಷ್ಟೇನೆ. ಓಹೋ, ಇಷ್ಟು ಕೊಲೆಗಳನ್ನ ನೀನು ಒಬ್ಬನೇ ಮಾಡಿದ್ಯಾ? ನಾನು ಒಬ್ಬನೇ ಮಾಡಿಲ್ಲ ಸ್ವಾಮಿ. ನಾನು, ಕೃಷ್ಣ, ಸುರೇಶ, ಸೀನಾ, ಚಿಕ್ಮುನಿಯಾ ಎಲ್ರು ಸೇರ್ ಮಾಡಿದ್ ಸ್ವಾಮಿ. ಹೌದು, ಈ ಕೊಲೆಗಳನ್ನ ನೀವು ಹೇಗ್ ಮಾಡ್ತಾ ಇದ್ರಿ? ಅದೇ ಸ್ವಾಮಿ, ಕೊಲೆ ಮಾಡೋದಕ್ಕೆ ನೀವೇನೇನು ಉಪಯೋಗಿಸ್ತಾ ಇದ್ರಿ? ಅದೇ ಸ್ವಾಮಿ. ಅವ್ರನ್ನ ಹೇಗೆ ಏಮಾರಿಸ್ತಿದ್ರಿ? ಅವ್ರು ಮುಂದೆ ಹೋಯ್ತಾ ಇದ್ರೆ ನಾವು ಹಿಂದೆಯಿಂದ ಮೊನ್ನೆ ಮಲ್ಲೇಶ್ವರಂ ಮಿಲ್ ಪಕ್ಕ ಕೊಲೆ ಮಾಡಿದ್ರಲ್ಲ, ಏನ್ ಸಿಕ್ತು? ಅದೇ ಸ್ವಾಮಿ, ಅವನ ಕೇಸನಲ್ಲಿ 40 ರೂಪಾಯಿ, ಒಂದು ಹಳೆ ವಾಚು, ಅದ್ ಬಿಟ್ರೆ ಬೇರೆ ಏನೂ ಸಿಗ್ಲಿಲ್ಲ ಸ್ವಾಮಿ. ನಿಂದೇನ್ ಕೆಲ್ಸ? ಇವನು ಎಲ್ರೂ ಕರ್ಕೊಂಡು ಹೋಯ್ತಿದ್ದ ಸ್ವಾಮಿ. ಮಾವಿನ ತೋಪ್ನಲ್ಲಿ 2 ಕೊಲೆಗಳನ್ನ ಮಾಡಿದ್ರಲ್ಲ, ಹೇಗ್ ಮಾಡಿದ್ರಿ? ಗಂಡ ಹೆಂಡತಿ ಇಬ್ರು ಮಾವಿನ ತೋಪ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ನಾನು ಬೆಂಕಿ ಗಡ್ಡಿ ಕೇಳಿ ನೆಪ್ತಲೋ ಬೆಂಕಿ ಗಡ್ಡಿ ಕೇಳ್ದೆ. ಅವನು ಬೆಂಕಿ ಗಡ್ಡಿ ಕೊಡಕ್ ಜೋಬಳಿ ಕೈ ಹಾಕ್ತಾ. ಆ ಹುಡುಗಿನ ಏನ್ ಮಾಡಿದ್ರಿ? ಅವಳನ್ನ ಈ ಕೃಷ್ಣನು ನಾನು ಒಂದು ಪದಯಾತ್ರೆ ಕರ್ಕೊಂಡು ಹೋಗ್ಬಿಟ್ಟು ಇಬ್ರು ಸೇರಿ ಗುಡ್ ಮಾರ್ನಿಂಗ್ ಸರ್. ಮಿಸ್ಟರ್ ಭಗವಾನ್ ಸರ್, ನಿಮ್ಮ ಅಂಡರ್ ನಲ್ಲಿ ಇಂಟ್ರಾಗ್ರೇಟ್ ಮಾಡ್ತಿದ್ದೀಯ 6 ಜನನ ಯಾಕೆ ಕೊಲೆ ಮಾಡಿದ್ರಿ? ಐ ಆಮ್ ಸಾರಿ ಸರ್. ಇಲ್ಲ ಮತ್ತೆ ಇವ್ರಗಳನ್ನೆಲ್ಲ ಎಸ್ಕೇಪ್ ಆಗೋದಕ್ಕೆ ಬಿಟ್ಬಿಟ್ಟು ಇನ್ನೊಂದು 30-40 ಮರ್ಡ್ರು, ಒಂದು 15-20 ರೇಪ್ ಆಗಿ ಇಡಬೇಕಾಗಿದೆ ಇವ್ರನ್ನ. ಹೇಳಿ ಸರ್ ನೀವೇ. ನೋಡಿ ಸರ್, ಜನಕ್ಕೆ ಇವ್ರೆಂತ ಕಟ್ ಥ್ರೂಟ್ ಕ್ರಿಮಿನಲ್ಸ್ ಅಂತ ಚೆನ್ನಾಗಿ ಗೊತ್ತು. ಟಿವಿಯಲ್ಲಿ ಬೇರೆ ದೊಡ್ಡದಾಗಿ ಇವ್ರ ಇತಿಹಾಸನ ತೋರಿಸ್ಬಿಟ್ಟಿದ್ದೀರಾ. ಇವ್ರಗಳನ್ನ ಜೀವಂತವಾಗಿ ಹಾಗೆ ಎಸ್ಕೇಪ್ ಆಗೋದಕ್ಕೆ ಬಿಟ್ಟಿದ್ರೆ ಇದೇ ಜನ ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆನ 3 ಕಾಸಕ ರಾಜ ಬಿಟ್ಟು. ಏನೇ ಆದ್ರೂ ನಿಂದ ಅತಿ ಆಯ್ತು ಸರ್. ಸುಮ್ನೆ ಇರಿ ಸರ್, ಕಂಡಿದ್ದೀನಿ. ಇವ್ರು ಮಾಡಿರೋ ಅಲ್ಕ ಕೆಲ್ಸಕ್ಕೆ ಇವ್ರಿಗೆ ಬೆಳ್ಳಿ ಪದಕ ಕೊಟ್ಟು ಹಾರಾಕಿ ಸನ್ಮಾನ ಮಾಡಿ ಕುದುರೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ಬೇಕಾಗಿತ್ತಾ? ಭಗವಾನ್, ನಿನ್ ಜಾಸ್ತಿ ಆಯ್ತು. ಸುಮ್ನೆ ರೀ ಸರ್, ಈ ನನ್ನ ಮಕ್ಕಳು ಮಾಡಿದ ಕೆಲಸಕ್ಕೆ ಭಗವಾನ್ ಅವ್ರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಕೀಪ್ ಇಟ್ ಅಪ್ ಸರ್. ಆಯ್ತಪ್ಪ, ನೋಡಿದ್ರಾ ಪಬ್ಲಿಕ್ ಒಪಿನಿಯನ್ ಯಾವಾಗಲೂ ಕರೆಕ್ಟ್ ಆಗಿರುತ್ತೆ. ಕೆಲವು ಸಲ ನಾವು ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಎದ್ವಾಲ್ ಸರ್, ನೋಡಿ, ಈ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸ್ಬಿಟ್ಟು ಎಸ್ಕೇಪ್ ಅಂಡ್ ಎನ್ಕೌಂಟರ್ ಅಂತ ಫೈಲ್ ನ ಕ್ಲೋಸ್ ಮಾಡ್ಬಿಡಿ. ನಾನು ಇಲ್ಲ ಊನು ಇಲ್ಲ, ನಾನು ಏನ್ ಹೇಳ್ತೀನಿ ಅದ್ ಮಾಡ್ಬೇಕು ಅಷ್ಟೇ ನಿಮ್ ಕೆಲಸ. ಏನು? ಓಕೆ ಸರ್. ಸ್ವಲ್ಪ ಜೋರಾಗಿ ಹೇಳಿ. ಓಕೆ ಸರ್. ಇನ್ನು ಸ್ಟ್ರಿಕ್ಟ್ ಆಗಿ ಹೇಳ್ರಿ. ಓಕೆ ಓಕೆ ಸರ್. ವೆರಿ ಗುಡ್, ಕೀಪ್ ಇಟ್ ಅಪ್. ಕಮ್ ಆನ್, ಫಾಲೋ ಮೀ.
ಸರ್ ಇದು ಹಿಂಗೆ ಹೇಳ್ಬಿಟ್ಟು ಹೊಟ್ಟೋದ? ಏನ್ ಹೇಳ್ದ ಅವನು? ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸಿ ಫೈಲ್ನ ಕ್ಲೋಸ್ ಮಾಡ್ಬಿಡು ಅಂತ ಹೇಳ್ದ. ಅಷ್ಟು ಮಾಡು. ಈಗ ನಮ್ಮ ರಾಜ್ಯದಲ್ಲಿ ನಡೀತಿರೋ ಕರ್ನಾಟಕ ನೀರಿನ ಹಂಚಿಕೆ ಸಮಸ್ಯೆಯನ್ನು ಕುರಿತು ವಸ್ತುಸ್ಥಿತಿಯನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಪ್ರಧಾನಮಂತ್ರಿಗಳ ಆದೇಶದ ಮೇರೆಗೆ ಕೇಂದ್ರ ಜಲಸಂಪನ್ಮೂಲ ಸಚಿವರಾದ ಮಹೇಶ್ ಪಾಂಡೆ ಅವರು ನಾಡದ್ದು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈ ಕಡೆ ನೆರೆ ರಾಜ್ಯದ ನೀರಾವರಿ ಸಚಿವರಾದ ಶ್ರೀ ಪಳನಿಸ್ವಾಮಿಯವರು ಸಹ ಈ ಸಭೆಯಲ್ಲಿ ಭಾಗವಹಿಸೋದಕ್ಕೋಸ್ಕರ ನಾಡದ್ದು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇಲ್ಲೇ ಅವರು ಕೇಂದ್ರ ಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 9:30ಕ್ಕೆ ಮಹೇಶ್ ಪಾಂಡೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಾವು ಅವ್ರನ್ನ ರಿಸೀವ್ ಮಾಡ್ತಾ ಇದ್ದೀವಿ. 11:30ಕ್ಕೆ ಇದೇ ಚೇಂಬರ್ ಅಲ್ಲಿ ನಮ್ಮ ಸಿಎಂ ಹಾಗೂ ನೀರಾವರಿ ತಜ್ಞರು ಮತ್ತು ಅಧಿಕಾರಿಗಳ ಜೊತೆ ನೀರಿನ ಸಮಸ್ಯೆ ಬಗ್ಗೆ ಮೀಟಿಂಗ್ ಪ್ರಾರಂಭ ಆಗುತ್ತೆ. ರಾಜ್ಯ ಸರ್ಕಾರ ನೀಡುವ ನೀರಾವರಿ ಅಂಕಿಅಂಶಗಳನ್ನ ಪರಿಶೀಲನೆ ಮಾಡ್ತಾರೆ. 1 ಗಂಟೆಗೆ ಲಂಚು. 2:30ಕ್ಕೆ ರಾಜ್ಯದ ಮಂತ್ರಿಗಳ ಜೊತೆ ಅಧಿಕಾರಿಗಳ ಜೊತೆ ನೀರಾವರಿ ತಜ್ಞರ ಜೊತೆ ಮೈಸೂರಿಗೆ ಭೇಟಿ ಕೊಡ್ತಾರೆ. ಅಲ್ಲಿಂದ 4 ಜಲಾಶಯಗಳ ನೀರಿನ ಮಟ್ಟವನ್ನ ವೀಕ್ಷಣೆ ಮಾಡ್ತಾರೆ ಹಾಗೂ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಆದಂತಹ ಮಳೆ ಬೆಳೆ ಬಗ್ಗೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಇಷ್ಟು ನಾಳಿನ ಕಾರ್ಯಕ್ರಮಗಳು. ನಾಳಿದ್ದು ನೆರೆ ರಾಜ್ಯಕ್ಕೆ ತಮ್ಮ ಟೀಮ್ ಜೊತೆ ಪ್ರಯಾಣ ಬೆಳೆಸ್ತಾರೆ. ಇಲ್ಲಿ ಬರ್ತಾ ಇರ್ತಕ್ಕಂತಹ ಕೇಂದ್ರ ಮಂತ್ರಿಗಳಿಗೆ ಸರಿಯಾದ ರಕ್ಷಣೆ ಕೊಡೋದು ಮತ್ತೆ ಅವ್ರಿಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನಮ್ಮ ಪ್ರಾಬ್ಲಮ್ ಕೂಡ ಈಸಿಯಾಗಿ ಸಾಲ್ವ್ ಆಗಬೇಕು. ಮಿಸ್ಟರ್ ಭಗವಾನ್ ಸರ್, ನಮ್ಮ ಕೇಂದ್ರ ಮಂತ್ರಿಗಳ ಟೀಮ್ನ ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿ ನಿಮ್ದು. ಎಸ್ ಸರ್. ನಿಮ್ಗೆ ಯಾವುದೇ ಫೆಸಿಲಿಟೀಸ್ ಬೇಕಾಗಿದ್ರು ನನ್ನನ್ನು ಕೇಳಿ, ಐ ವಿಲ್ ಪ್ರೊವೈಡ್ ಇಟ್. ಓಕೆ ಸರ್. ವಂದೇ ಶಂಭೂಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕ ವನ್ನಿನಯನಂ ವಂದೇ ಮುಕಂದ ಪ್ರಿಯಾಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಶಂಕರಂ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿಂ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀ ಮಹಾವಿಷ್ಣುಂ ಪಾದೋದಕಂ ಪಾವನಂ ಶುಭಂ. ಶತಮಾನಂ ಭವತಿ ಶತಾಯುಷ ಆಯುಷ್ಯೇವೇಂದ್ರಿಯೈ ಪ್ರತಿಷ್ಠತಿ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಮಹಾವಿಷ್ಣುಂ ಪಾದೋದಕಂ ಪಾವನಂ. ನಮ್ಮ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಜನ ನಮ್ಮ ಮೇಲೆ ತಿರುಗಿ ಬೀಳೋದಕ್ಕೆ ಮುಂಚೆ ನಾವು ಈ ಸಮಸ್ಯೆನ ಪರಿಹಾರ ಮಾಡ್ಕೋಬೇಕು. ಕಾವೇರಿ, ಕಬಿನಿ, ಹಾರಂಗಿ, ಹೇಮಾವತಿ ಇಂತಹ ಜಲಾಶಯಗಳಿದ್ರೂ ಕೂಡ ಈ ಸಾರಿ ಸರಿಯಾಗಿ ಮಳೆ ಬರದೇ ಇರೋ ಕಾರಣದಿಂದ ಯಾವ ಜಲಾಶಯಗಳು ಕೂಡ ತುಂಬಲಿಲ್ಲ. ಇದು ಒಂದು ಭಾಗದ ಸಮಸ್ಯೆ ಆದ್ರೆ ಮತ್ತೊಂದು ಭಾಗದ ಸಮಸ್ಯೆ ಈಗ ರೀಸೆಂಟ್ ಆಗಿ ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಕಬಿನಿ ಜಲಾಶಯದಲ್ಲಿ ರಾಮಸ್ವಾಮಿ ಅನ್ನೋ ಒಬ್ಬ ರೈತ ಬಿದ್ದು ಸಾವನ್ನಪ್ಪಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇದು ವಿಷಾದದ ಸಂಗತಿ. ರೈತರೆಲ್ಲರೂ ದಂಗೆ ಎದ್ದಿದ್ದಾರೆ. ಇಂತಹ ಆತ್ಮಹತ್ಯೆಗಳು, ಅನಾಹುತಗಳು, ಅನೇಕ ಸಂಭವಗಳು ನಡೀತಾ ಇದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡಬೇಕು? ಈ ಸಮಸ್ಯೆಗೆ ಪರಿಹಾರ ಏನು? ಈ ವಾದವನ್ನ ನಮ್ಮ ನೆರೆ ರಾಜ್ಯಕ್ಕೆ ನಾವು ಬರವಣಿಗೆ ಮೂಲಕ ಅವ್ರಿಗೆ ಮನವರಿಕೆ ಆಗೋ ಹಾಗೆ ತಿಳಿಸಿದೀವಿ. ಇನ್ ಅಡಿಷನ್ ಟು ದಟ್ ನಾವು PM ಅವ್ರಿಗೂ ಇದನ್ನ ವಿಷಯನ ಅವ್ರ ಗಮನಕ್ಕೆ ತಂದಿದ್ದೀವಿ. ನಾವು ತಗೊಳ್ಳಿ ಸರ್. ಕೇಂದ್ರ ಸರ್ಕಾರ ಏನಾಯ್ತು ಸರ್? ಸರ್ ಏನಾಯ್ತು ಸರ್? ನೀರು ಕೊಡಪ್ಪ, ನೀರು. ಸರ್ ಏನಾಯ್ತು ಸರ್? ಸರ್ ಭಗವಾನ್ ಸರ್, ಬೇಗ ಬನ್ನಿ ಸರ್, ಬೇಗ ಬನ್ನಿ. ಕಮಾನ್ ಮೂವ್. ಏನಾಯ್ತು? ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಗಾಬರಿ ಆಗ್ಬೇಡಿ. ಇಮಿಡಿಯೇಟ್ ಡಾಕ್ಟರ್ ಬರಲಿ. ಹೋಗಿ ಹೋಗಿ, ಕಮಾನ್ ಫಾಸ್ಟ್. ಸರಿ, ರೆಸ್ಟ್ ರೂಮ್ ಕರ್ಕೊಳ್ಳೋಣ. ದಯವಿಟ್ಟು ಕೂತ್ಕೊಳ್ಳಿ ಅಲ್ಲಿ ಪ್ಲೀಸ್. ಯಾರು ಹೋಗ್ಬೇಡಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ.
ಕೂತ್ಕೊಳ್ಳಿ ದಯಾನಂದ್ ಅವರೇ. ಸರ್ ಏನಾಯ್ತು ಸರ್? ಹಾರ್ಟ್ ಅಟ್ಯಾಕ್ ಆಯ್ತಾ? ಏನೂ ಆಗಿಲ್ಲ ಅವ್ರಿಗೆ. ಅವ್ರ ಆಸ್ಮ್ಯಾಟಿಕ್ ಪೇಷಂಟ್, ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಸೊ ನಾವು ಎಕ್ಸ್ಕ್ಯೂಸ್ ಮೀ ಸರ್, ಮಿನಿಸ್ಟರ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀರಾ? ಖಂಡಿತ ಕ್ಯಾನ್ಸಲ್ ಆಗೋಲ್ಲ, ಕಂಟಿನ್ಯೂ ಆಗುತ್ತೆ. ಸೊ ನಾವಿವಾಗ ನೀರಿನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಮುಖ್ಯವಾಗಿ ಎಕ್ಸ್ಕ್ಯೂಸ್ ಮೀ ಸರ್, ಹೇಳಿ. ಪಾಂಡೆ ಸರ್ಗೆ ತುಂಬಾ ಸೀರಿಯಸ್ ಆಗಿದೆ, ನಮ್ಮ ಸೀನಿಯರ್ ಕರೀತಿದ್ದಾರೆ, ಬೇಗ ಬನ್ನಿ ಸರ್. ಹೌದು ಸರ್. ದಯವಿಟ್ಟು ಎಲ್ರು ಕೂತಿರಿ. ಒಂದ್ ನಿಮಿಷ ಏನ್ರಪ್ಪ ಇದು? ಏನೇನೋ ಆಗ್ತಾ ಇದೆ, ನಡೀರಿ ಹೋಗಿ ನೋಡೋಣ. ಡಾಕ್ಟರ್ ಡಾಕ್ಟರ್ ಯಾಕಿದೆ ಕಂಡೀಷನ್? ನೋಡಿ, ಅರ್ಜೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಲ್ಲ ಅಂದ್ರೆ ಪ್ರಾಣಕ್ಕೆ ಅಪಾಯ ಇದೆ. ಓ ಮೈ ಗಾಡ್, ಕೃಷ್ಣ ಭಗವಾನ್, ಏನ್ ಮಾಡೋದು ಇವಾಗ? ಭವಾನಿ ಕಮ್ ಹಿಯರ್. ಎಸ್ ಸರ್. ನೋಡು, ಕೈಜಿ ಹಾಸ್ಪಿಟಲ್ ಗೆ ಫೋನ್ ಮಾಡಿ, ಇಮಿಡಿಯೇಟ್ ಆಂಬುಲೆನ್ಸ್ ಬೇಕು. ಹಾ, ಲಿಫ್ಟ್ ಎತ್ಕೊಳ್ಳಿ ಆಂಬುಲೆನ್ಸ್ ತೋರಿಸಕ್ಕೆ ಹೊರಗಡೆ ಕರ್ಕೊಂಡು ಹೋಗೋಣ. ಹಾ, ಎತ್ತಿ. ಕಮ್ ಆನ್ ಫಾಸ್ಟ್. ನೋಡಿ, ಇವತ್ತಿನ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಬೇಗ. ಓಕೆ ಸರ್. ಕಮ್ ಆನ್ ಗೋ. ಸರ್, ಆಂಬುಲೆನ್ಸ್ ಅಂತವೆ 5 ನಿಮಿಷದಲ್ಲಿ ಮಿನಿಸ್ಟರ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಬೇಗ ಬರೋದು ಹೇಳಿ ಮಿಸ್ಟರ್ ಭಗವಾನ್. ಹೌದು ಸರ್, ಬರ್ತಾ ಇದೆ. ಇಟ್ಸ್ ಓಕೆ. ನಾವು ಈಗ ಸೆಕ್ಯೂರಿಟಿ ಟೈಟ್ ಮಾಡಿ. ಓಕೆ ಸರ್. ದೇರ್ ಇಸ್ ಸಮಥಿಂಗ್ ರಾಂಗ್. ಐ ಆಮ್ ಇನ್ ಹೌದು ಡೌಟ್. ಸರ್, ಹಾಸ್ಪಿಟಲ್ ಸುತ್ತ ಫುಲ್ ಸೆಕ್ಯೂರಿಟಿ ಅರೇಂಜ್ ಮಾಡಬೇಕು. ಯೆಸ್, ಇಟ್ಸ್ ಎ ಮಸ್ಟ್. ಯು ಡೂ ಯುವರ್ ಡ್ಯೂಟಿ, ಯು ಟೇಕ್ ಕೇರ್ ಆಫ್. ಸರ್, ಎಕ್ಸ್ಟ್ರಾ ಸ್ಕ್ವಾಡ್ ನ ಕರೆಸ್ಬಿಡ್ಲಾ? ಯೆಸ್, ಗೋ ಅಹೆಡ್. ಯು ಆರ್ ಎಸ್ಕೋರ್ಟ್ ಟು ಟೇಕ್ ಎನಿ ಅರೇಂಜ್ಮೆಂಟ್ಸ್ ಏನ್ ಮಾಡಬೇಕಾಗಲ್ಲ ಮಾಡ್ರಿ. ಸಿದ್ಧಾರ್ಥ್, ಹಲೋ ಭಗವಾನ್ ಹಿಯರ್. ಹಾ, ನೀನ್ ನಡಿ. 100 ಮೆಂಬರ್ ಸ್ಕ್ವಾಡ್ ನ ಇಮಿಡಿಯೇಟ್ ಆಗಿ ಐಜಿ ಹಾಸ್ಪಿಟಲ್ ಹತ್ರ ಕಳಿಸಿ. ಕಮ್ ಆನ್ ಫಾಸ್ಟ್. ಹಾ, ಓಕೆ. ಯಾರ್ದಿ ಮೊಬೈಲು? ಇರ್ಲಿ. ಮೊದಲೇ ಇಲ್ಲಿ ಸಮಸ್ಯೆ ಹತ್ಕೊಂಡು ಉರಿತಾ ಇದೆ, ಇದ್ರ ಮಧ್ಯೆ ಇದು ಬೇರೆ. ಪಾಂಡೆ ಅವ್ರ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆದ್ರೆ ನಮ್ಗೆ ಉಳಿಗಾಲ ಇರೋದಿಲ್ಲ. ನಮಗ್ ಕೆಟ್ಟ ಹೆಸರು ಬರ್ಲಿ ಅಂತಾನೆ ಯಾರೋ ಪ್ಲಾನ್ ಮಾಡಿ ಕೆಲಸ ಮಾಡಿದ್ದಾರೆ. ನೋಡಿ, ಪಾಂಡೆ ಅವರು ಸೇಫ್ ಆಗಿ ಡೆಲ್ಲಿಗೆ ಸೇರೋವರೆಗೆ ನಿಮ್ಮ ಡಿಪಾರ್ಟ್ಮೆಂಟ್ ತುಂಬಾ ಅಲರ್ಟ್ ಆಗಿರ್ಬೇಕು. ಈ ಅನಾಹುತ ಮತ್ತೆ ಆಗ್ಕೂಡ್ದು. ಅರ್ಥವಾಯ್ತಾ ಕಮಿಷನರ್ ಸಾಹೇಬ್ರೆ? ಸಾಹೇಬ್ರೆ ಹೇಳ್ದಂಗೆ ಕ್ಲೀನ್ ಆಗಿ ಕೇರ್ ತಗೋಬೇಕು. ಶೂರ್ ಸರ್, ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ಇಡೀ ಪರಿಸ್ಥಿತಿನ ನಾವು ಕಂಟ್ರೋಲ್ ಮಾಡ್ತೀವಿ. ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಸರ್ ಬನ್ನಿ ಸರ್. ಮಿಸ್ಟರ್ ಭಗವಾನ್ ಸರ್, ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಓಕೆ ಸರ್. ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಗಂಭೀರ ಆಗಬಾರ್ದು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಹಾಗೆ ಹಾಸ್ಪಿಟಲ್ಗೆ ಅನ್ನೋನ್ ಪರ್ಸನ್ಸ್ ಯಾರು ಒಳಗಡೆ ಬರಬಾರ್ದು. ಪರ್ಮಿಷನ್ ಇಲ್ದಲೆ ಹೊರಗಡೆ ಹೋಗೋದಕ್ಕೆ ಯಾರನ್ನು ಬಿಡಬಾರ್ದು. ಅಂಡರ್ಸ್ಟ್ಯಾಂಡ್? ಓಕೆ ಸರ್. ಸತೀಶ್, ನೀನು ಅವರಲ್ಲಿ ಕರ್ಕೊಂಡು ಹಿಂಗಡೆ ಹೋಗು. ಸುಹಾಸ್, ನೀನು ಫುಲ್ ಕಾರಿಡಾರ್ ಕವರ್ ಮಾಡು. ಕಮ್ ಆನ್ ಫಾಸ್ಟ್. ಸಿದ್ಧಾರ್ಥ್, ಯದ್ವಾಲ್, ಭವಾನಿ, ಮೂವ್. Doctor, this case is very difficult to handle. Look, whatever the case may be, we must save him. That's our duty, I say. ಈಗಾಗಲೇ ಪಾಯ್ಸನ್ ಬಾಡಿಲಿ ಎಂಟರ್ ಆಗ್ಬಿಟ್ಟಿದೆ. ಲಕ್ಕಿಲಿ ಬಾಡಿಲಿ ಎಲ್ಲೂ ಸ್ಪ್ರೆಡ್ ಆಗಿಲ್ಲ. ಸರ್, ಇಮಿಡಿಯೇಟ್ ಆಪರೇಷನ್ ಮಾಡಿ ಆ ಪಾಯ್ಸನ್ ಹೊರಗಡೆ ತೆಗಿಲೇಬೇಕು. ಇಲ್ದಿದ್ರೆ ಅವ್ನು ಬದುಕಿಸೋದು ತುಂಬಾ ಕಷ್ಟ ಆಗುತ್ತೆ. No, we can't operate it without their permission. ಆಮೇಲೆ ಹೆಚ್ಚು ಕಮ್ಮಿ ಇದ್ರೆ ಯಾರು ರೆಸ್ಪಾನ್ಸಿಬಲ್? ಸಿಎಂ ಎಲ್ಲಿ? ಬನ್ನಿ ಸರ್. ಹಲೋ ಸರ್. ಡಾಕ್ಟರ್, ಏನಾಯ್ತು ಅವ್ರಿಗೆ? ಪಾಯ್ಸನ್ ಸ್ಪ್ರೆಡ್ ಆಗಿದೆ ಸರ್. ಓ ಮೈ ಗಾಡ್, ಜೀವಕ್ಕೇನು ತೊಂದರೆ ಇಲ್ಲ ತಾನೆ? ಡಾಕ್ಟರ್, ಬಾಡಿ ಒಳಗೆ ಪಾಯ್ಸನ್ ಎಂಟರ್ ಆಗಿ ಸುಮಾರು ಎಷ್ಟೊತ್ತಾಗಿರ್ಬೋದು? ಪಾಯ್ಸನ್ ಕನ್ಸ್ಯೂಮ್ ಆಗಿ 2 hours ಆಗಿರ್ಬೇಕು ಸರ್. ಸ್ಟಮಕ್ ವಾಶ್ ಮಾಡೋದು ಕಂಟ್ರೋಲ್ ಬರ್ತಾ ಇಲ್ಲ. ಹಿ ಮಸ್ಟ್ ಬಿ ಆಪರೇಟೆಡ್, ಇಲ್ಲ ಜೀವಕ್ಕೆ ಅಪಾಯ. ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಪ್ಲೀಸ್ ಡೂ ಇಟ್. ಐ ನೀಡ್ ಯುವರ್ ಪರ್ಮಿಷನ್ ಸರ್. ಪರ್ಮಿಷನ್ ಗ್ರಾಂಟೆಡ್. ಗೋ ಅಹೆಡ್. ಥ್ಯಾಂಕ್ ಯು ಸರ್. ಸರ್, ಒನ್ ಥಿಂಗ್, ಆಪರೇಷನ್ಗೆ 2 hours ಹಿಡಿಯುತ್ತೆ. ಮಧ್ಯದಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು. ನಾವು ಆಪರೇಷನ್ ನಿಲ್ಸೋ ಹಾಗೂ ಇಲ್ಲ. ಇಟ್ಸ್ ಆಲ್ ರೈಟ್. ನಾವು ಯಾರು ನಿಮಗೆ ಖಂಡಿತ ಡಿಸ್ಟರ್ಬ್ ಮಾಡೋದಿಲ್ಲ. ಅಟ್ ಎನಿ ಕಾಸ್ಟ್ ಅವ್ರ ಪ್ರಾಣ ನೀವು ಉಳಿಸಲೇಬೇಕು. ಇದು ನಮ್ಮ ರಾಜ್ಯದ ಮರ್ಯಾದೆ ಪ್ರಶ್ನೆ. ಎಸ್ ಸರ್. ಡಾಕ್ಟ್ರೇ,
ಬರೀ ಮರ್ಯಾದೆ ಪ್ರಶ್ನೆ ಮಾತ್ರ ಅಲ್ಲ, ನಮ್ ಸೀಟ್ಗಳ ಅಲ್ಲಾಡೋಗ್ಬಿಡುತ್ತೆ. ಬೇಗ ಅವ್ರ ಪ್ರಾಣ ಉಳಿಸಿ. ವಿ ವಿಲ್ ಡೂ ಅವರ್ ಲೆವೆಲ್ ಬೆಸ್ಟ್ ಸರ್. ಈ ಮೊಬೈಲು ಮಿನಿಸ್ಟರ್ ಅನ್ಕಾನ್ಶಿಯಸ್ ಆಗಿದ್ದ ಜಾಗದಲ್ಲಿ ನನಗೆ ಸಿಕ್ಕಿದ್ದು. ಓಹ್, ಕಾಲ್ ಯಾರ್ದೇ ಆಗ್ಲಿ ಅಟೆಂಡ್ ಮಾಡಿ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಆ ಪಾಂಡೆ ಬಚಾವಾದ. ನೀನು ಹೇಳ್ದಾಗೆ ಹಾಸ್ಪಿಟಲ್ ಅಲ್ಲಿ ಬಾಂಬ್ ಫಿಕ್ಸ್ ಮಾಡಿದ್ದೀನಿ. ಈ ಸಾರಿ ಮಿಸ್ ಆಗಲ್ಲ. ಇನ್ನು 2 hours ಅಲ್ಲಿ ಎಲ್ಲ ಫಿನಿಶ್. ಹಲೋ ಹಲೋ, ಏನಾಯ್ತು? ಓ ಮೈ ಗಾಡ್, ಹಾಸ್ಪಿಟಲ್ ನಲ್ಲಿ ಬಾಂಬ್ ಇಟ್ಟಿದ್ದಾರಂತೆ. ನೋಡಿ, ಆಪರೇಷನ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ನಾನು ಹೋಗಿ ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನೀವೆಲ್ಲ ಇಲ್ಲೇ ಇರ್ರಿ. ಓಕೆ ಸರ್. ಡಾಕ್ಟರ್, 2 ಡೋಸ್. ಡಾಕ್ಟರ್ ಡಾಕ್ಟರ್ ಆಪರೇಷನ್ ಸ್ಟಾರ್ಟ್ ಆಯ್ತಾ? ಜಸ್ಟ್ ಈಗ ತಾನೇ ಸ್ಟಾರ್ಟ್ ಆಯ್ತು. ಈಗ ಅರ್ಜೆಂಟ್ ಆಗಿ ಆಪರೇಷನ್ ಸ್ಟಾಪ್ ಮಾಡ್ಬೇಕಲ್ಲ? ಸಾರಿ ಸರ್, ಸೀನಿಯರ್ ಡಾಕ್ಟರ್ ಹೇಳಿದ್ದಾರೆ ಆಪರೇಷನ್ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಶಿಟ್, ನೋಡಿ ಸರ್, ಹೇಗಾದ್ರೂ ಮಾಡಿ ಒಳಗಡೆ ಇನ್ಫಾರ್ಮೇಶನ್ ಕೊಡಿ ಸ್ಟಾಪ್ ಮಾಡಿದ್ರೆ. ಆಗಲ್ಲ ಸರ್, ಪ್ಲೀಸ್. ಆಗಲ್ಲ ಸರ್. ಸರ್ ಸರ್, ದೊಡ್ಡ ಅನಾಹುತ ಆಗೋಗ್ಬಿಟ್ಟಿದೆ. ಯಾವನ ಹಾಸ್ಪಿಟಲ್ ಅಲ್ಲಿ ಬಾಂಬ್ ಇಟ್ಟಿದ್ದಾನಂತೆ. ಅಯ್ಯೋ, ಮುಗಿದ ಕತೆ. ಅಯ್ಯೋ, ಇಷ್ಟೊತ್ತು ಒಂಥರ ಟೆನ್ಷನ್, ಈಗ ಇನ್ನೊಂಥರ ಟೆನ್ಷನ್ ಶುರುವಾಗೈತಲ್ಲ ಸರ್. ಈಗ ಏನ್ ಮಾಡೋದು? ಪೈಸೆ ಭಗವಾನ್, ಏನ್ ಹೇಳ್ತಿದ್ರೆ ನೀವು? ಹೌದು ಸರ್. ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಈ ಮೊಬೈಲ್ ನಲ್ಲಿ ಈಗ ತಾನೇ ಮೆಸೇಜ್ ಬಂತು. ಯಾರ ಸೆಂಟ್ರಲ್ ಮಿನಿಸ್ಟರ್ ನ ಕಿಲ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇಟ್ಸ್ ಓಕೆ, ಒಂದ್ ಕೆಲಸ ಮಾಡಿ, ಆಪರೇಷನ್ ಸ್ಟಾಪ್ ಮಾಡಿಸಿ, ಪಾಂಡೆ ಅವ್ರನ್ನ ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡಿಸಿ. ಸರ್, ಅದಕ್ಕೆ ಅಂತ ಈಗ ತಾನೇ ಡಾಕ್ಟರ್ಸ್ ಹತ್ರ ಹೋಗಿದೆ. ಆಪರೇಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಸ್ಟಾಪ್ ಮಾಡಕ್ ಆಗಲ್ವಂತೆ. ಆಮೇಲೆ ಪೇಷಂಟ್ ನ ಶಿಫ್ಟ್ ಮಾಡೋಕೆ ಚಾನ್ಸಸ್ ಇಲ್ವಂತೆ. ಭಗವಾನ್, ಆ ಮೆಸೇಜ್ ಅಲ್ಲಿ ಬಾಂಬ್ ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಾಯ್ತಾ? ಇಲ್ಲ ಸರ್, ಬರೀ ಬಾಂಬ್ ಇಟ್ಟಿರೋ ವಿಷಯ ಮಾತ್ರ ಗೊತ್ತಾಯ್ತು. ಅವರು ಸಾಯ್ಸಕ್ ಪ್ಲಾನ್ ಮಾಡಿರೋರು ಬಾಂಬ್ ಎಲ್ಲಿಟ್ಟಿದ್ದು ಅಂತ ಯಾಕೆ ಸರ್ ಹೇಳ್ತಾರೆ? ಈ ಮೊಬೈಲ್ ಎಲ್ಲಿ ಸಿಕ್ತು, ಯಾರ್ದು ಅಂತ ಗೊತ್ತಾ? ಸರ್, ಈ ಮೊಬೈಲ್ ನನಗೆ ಕಾನ್ಫರೆನ್ಸ್ ಅಲ್ಲಿ ಸಿಕ್ತು ಸರ್. ಕೆಳಗಡೆ ಬಿದ್ದಿತ್ತು, ಡೌಟ್ ಬಂದಿತ್ತು, ಜೋಬಲ್ ಹಾಕೊಂಡೆ. ಆದ್ರೆ ಯಾರ್ದು ಅಂತ ಗೊತ್ತಿಲ್ಲ. ರೇ, ಇಷ್ಟೆಲ್ಲ ಮಾತಾಡೋದು ಟೈಮ್ ಎಲ್ರಿ ಇದೆ? ರೇ ಆಫೀಸರ್, ಹೇಳ್ರಿ ನಿಮ್ಮವ್ರಿಗೆ ಕರ್ಕೊಂಡೋಗ ಬಾಂಬ್ ಡಿಟೆಕ್ಟ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಮಾಡೋಗ್ರಿ. ಮಿಸ್ಟರ್ ಭಗವಾನ್, ಈಗ ಏನ್ ಮಾಡೋದು ಹೇಳಿ. ಸರ್, ಯು ಡೋಂಟ್ ವರಿ ಸರ್. ಈ ಹಾಸ್ಪಿಟಲ್ ನಲ್ಲಿ ಯಾವ ಮೂಲೆಯಲ್ಲಿ ಬಾಂಬ್ ಇಟ್ಟಿದ್ರು ಅದನ್ನ ನಾವು ಪತ್ತೆ ಮಾಡೇ ಮಾಡ್ತೀವಿ. ನೀವು ಇಲ್ಲಿರೋದು ಬೇಡ, ನೀವು ನಡೀರಿ ಸರ್. ಕಮ್ ಲೆಟ್ಸ್ ಮೂವ್. ಸರ್, ಇನ್ನೊಂದು ವಿಷಯ, ಕೀಪ್ ದಿಸ್ ಮ್ಯಾಟರ್ ವೆರಿ ಕಾನ್ಫಿಡೆನ್ಶಿಯಲ್. ಹೊರಗಿನವರಿಗೆ ಈ ವಿಚಾರ ಗೊತ್ತಾಗ್ಲೇಬಾರ್ದು. ಗೊತ್ತಾಯ್ತು. ಓಕೆ ಸರ್, ಕೀಪ್ ಇಟ್ ಸೀಕ್ರೆಟ್. ಬನ್ನಿ ಸರ್. ನೋಡಿ ಮಿಸ್ ಭಗವಾನ್, ಈಗ ನಮ್ಮ ರಾಜ್ಯದ ಮಾನ ಮರ್ಯಾದೆ ಎಲ್ಲ ನಿಮ್ ಕೈಲಿದೆ ಅಷ್ಟೇ. ಸರ್, ಹಾಸ್ಪಿಟಲ್ ಸುತ್ತಲೂ ಫುಲ್ ಸೆಕ್ಯೂರಿಟಿ ಅರೇಂಜ್ ಮಾಡ್ತೀರಿ ಸರ್. ನೀವು ಟೆನ್ಷನ್ ತಗೋಬೇಡಿ, ಧೈರ್ಯವಾಗಿ. ಭಗವಾನ್, ಓಕೆ. ಕಮಿಷನರ್, ಇಟ್ಸ್ ಯುವರ್ ಡ್ಯೂಟಿ ಟು ಟೇಕ್ ಕೇರ್ ಆಫ್ ದಿ ಹಾಸ್ಪಿಟಲ್. ಓಕೆ ಸರ್, ಭಗವಾನ್ ಇದಾರೆ, ಎಲ್ಲ ನೋಡ್ಕೊಳ್ತಾರೆ. ನೀವೇನು ಟೆನ್ಷನ್ ತಗೋಬೇಡಿ, ಧೈರ್ಯವಾಗಿರಿ. ಭಗವಾನ್ ಒಬ್ಬನ ಮೇಲೆ ಎಲ್ಲ ಭಾರ ಹಾಕ್ಬೇಡ್ರಿ, ನೀವು ಸ್ವಲ್ಪ ಕೇರ್ ತಗೊಳ್ಳಿ. ಓಕೆ ಸರ್, ನೀವು ಬನ್ನಿ ಸರ್. ಬನ್ನಿ ಸರ್. ಹಲೋ ಭಗವಾನ್ ಇಯರ್. ನೋಡಿ, ಇನ್ನೂ ಒಂದು 200 ಜನ ಸ್ಪೆಷಲ್ ಸ್ಕ್ವಾಡ್ ಇಮಿಡಿಯೇಟ್ ಆಗಿ ಬರಬೇಕಿಲ್ಲ ಹಾಸ್ಪಿಟಲ್ ಹತ್ರ. ಎಸ್, ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಓಕೆ, ಲೆಟ್ಸ್ ಮೂವ್. ಮಿಸ್ಟರ್ ಪುನಚ ಸರ್, ನಾನು ACP ಭಗವಾನ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ನೋಡು, ನೀನು ಇಮಿಡಿಯೇಟ್ ಆಗಿ ಸ್ಕ್ವಾಡ್ ಸಮೇತ ಆದಷ್ಟು ಬೇಗ ಇಂದಿರಾ ಗಾಂಧಿ ಹಾಸ್ಪಿಟಲ್ ಬಂದು ನನ್ನ ರಿಪೋರ್ಟ್ ಮಾಡ್ಕೊಬೇಕು. ಓಕೆ ಓಕೆ ಸರ್. ವೆರಿ ಗುಡ್, ಕಮ್ ಆನ್, ಹರಿ ಅಪ್. ಸರ್, ನೀವು ಹೇಳಿದ ಮೊಬೈಲ್ ಬಗ್ಗೆ ಎನ್ಕ್ವೈರಿ ಮಾಡಿದೆ. ಅದು ನಮ್ಮ ಸ್ಟೇಟ್ ಅಲ್ಲ, ಚೆನ್ನೈನಲ್ಲಿ ಆಕ್ಟಿವೇಟ್ ಆಗಿದೆ. ಎಸ್ ಸರ್. ಓಕೆ ಯದ್ವಾಲ್ ಸರ್, ನೀನ್ ಹಾಸ್ಪಿಟಲ್ ಹೊರಗಡೆ ಇರು. ನಾನು ಪರ್ಮಿಷನ್ ಇಲ್ಲದೆ ಯಾರು ಆಚೆ ಬಿಡಬೇಡ. ಅಂಡ್ ನಿನಗೆ ಯಾರ ಮೇಲೆ ಡೌಟ್ ಬಂತು ನನಗೆ ಇನ್ಫಾರ್ಮ್ ಮಾಡ್ತಾ ಇರಬೇಕು. ಓಕೆ ಓಕೆ ಸರ್. ಸತೀಶ್, ನೋಡು ಈ ಸಲ ಅಲ್ಲಿರೋ ಎಲ್ಲ ವೆಹಿಕಲ್ಸ್ ಚೆಕ್ ಮಾಡು. ಹೊರಗಿಂದ ಬರೋ ಯಾವ್ದು ವೆಹಿಕಲ್ಸ್ ಒಳಗೆ ಬಿಡಬೇಡ, ಒಳಗಿಂದ ಹೋಗೋ ವೆಹಿಕಲ್ಸ್ ಯಾವ್ದು ಹೊರ ಕಳಿಸಬೇಡ. ಬಿ ಅಲರ್ಟ್ ಅಂಡ್ ಮೂವ್. ಸುಹಾಸ್ ಸರ್, ನೀನು ಟೆರೆಸ್ ಮೇಲೆ ಹೋಗ್ಬಿಟ್ಟು ಬೈನಾಕ್ಯುಲರ್ ನಲ್ಲಿ ವಾಚ್ ಮಾಡ್ತಾ ಇರು. ಅರ್ಥ ಆಯ್ತಾ? ನಿನಗೆ ಏನು ಡೌಟ್ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡಬೇಕು. ಹೋಗು. ಓಕೆ ಸರ್. ಭವಾನಿ, ನೀನು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡ್ಬಿಟ್ಟು ಇನ್ನೂ 100 ಜನ ಅಡಿಷನಲ್ ಫೋರ್ಸ್ ನ ಇಮಿಡಿಯೇಟ್ ಆಗಿ ಬರಕೇಳು. ಕಮಾನ್ ಫಾಸ್ಟ್. ಆಮೇಲೆ ಸಿದ್ಧಾರ್ಥ್,
ಟೋಟಲ್ ಬಿಲ್ಡಿಂಗ್ ಫುಲ್ ಸ್ಕೆಚ್ ಇದು, ಅರ್ಥ ಆಯ್ತಾ? ಇದು ಎಂಟ್ರೆನ್ಸ್, ಇಲ್ಲಿಂದ ಸ್ಟೇರ್ ಕೇಸ್, ಆಮೇಲೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ಓವರ್ ಆಲ್ ಬಿಲ್ಡಿಂಗ್ ನಲ್ಲಿ ಬಾಂಬ್ ಎಲ್ಲಿದೆ ಅಂತ ಪತ್ತೆ ಮಾಡೋದಕ್ಕೆ ಟೋಟಲ್ ಆಗಿ ನಿಮಗೆ ಎಷ್ಟು ಅವರ್ ಟೈಮ್ ಹಿಡಿಯುತ್ತೆ? 3 to 4 hours ಬೇಕಾಗುತ್ತೆ ಸರ್. ಹೌದಾ? ನೋಡಿ, ಆಸ್ ಅರ್ಲಿ ಆಸ್ ಪಾಸಿಬಲ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿ. ತಗೊಳ್ಳಿ. ಸಿದ್ಧಾರ್ಥ್ ಸರ್, ನೀನ್ ಇಮ್ಮಿಡಿಯೇಟ್ ಆಗಿ ಆ ಪೂಜಾರಿನ ತಗೊಂಡ್ ಬಾ. ಓಕೆ ಸರ್, ಫಾಸ್ಟ್. ಡಾಕ್ಟರ್ ಸರ್, ನೋಡಿ ಇಲ್ಲಿರೋ ಪೇಷಂಟ್ಸ್ ಆದಷ್ಟು ಬೇಗ ಆಚೆ ಕಳಿಸ್ಬಿಟ್ರೆ ಒಳ್ಳೇದು. ಅವ್ರು ಇದ್ದಷ್ಟು ನಮ್ಗೆ ಟೆನ್ಷನ್. ಏನಂತೀರಾ? ಓಕೆ ಸರ್, ನಿಮ್ ಇಷ್ಟ. ಬೇಗ ಹೋಗಿ. ಸರ್, ಇವನೇ ಆ ಪೂಜಾರಿ. ಹೆಸರು ವಿಶ್ವನಾಥ್ ಶರ್ಮಾ. ಬಹಳ ಅರ್ಜೆಂಟ್ ಆಗಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಎತ್ತಾಕೊಂಡು ಬಂದಿದ್ದೀನಿ. ವೆರಿ ಗುಡ್. ಸುಮಾರು ನೀವು 15 ವರ್ಷದಿಂದ ಪೂಜಾರಿಯಾಗ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ರಲ್ವಾ? ಹೌದು ಸರ್. ಬೆಳಿಗ್ಗೆ ನೀವು ಸೆಂಟ್ರಲ್ ಮಿನಿಸ್ಟರ್ ಪಾಂಡೆ ಅವರಿಗೆ ತೀರ್ಥದಲ್ಲಿ ಯಾವ ತರದ ವಿಷಯ ಬೆರೆಸ್ಕೊಟ್ರಿ? ತೀರ್ಥದಲ್ಲಿ ಯಾವ ವಿಷಯ ಬೆರೆಸಿರಲಿಲ್ಲ ಸರ್. ನಂಬಿ ಸರ್, ಪ್ಲೀಸ್ ಸರ್. ನೀವಂತವರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಈ ರೀತಿ ತೀರ್ಥದಲ್ಲಿ ವಿಷಯ ಬೆರೆಸ್ಕೊಡು ಅಂತ ಹೇಳ್ಕೊಟ್ಟವ್ರು ಯಾರು? ಅದು ಗೊತ್ತಾಗ್ಬೇಕು ನನಗೆ. ಯಾರು ಹೇಳಿಲ್ಲ ಸರ್, ತೀರ್ಥದಲ್ಲಿ ವಿಷಯ ಇರಲಿಲ್ಲ ಸರ್. ನೀನು ಸೆಂಟ್ರಲ್ ಮಿನಿಸ್ಟರ್ ಪಾಂಡೆ ಅವರು ಕೊಟ್ಟ ತೀರ್ಥನೇ ಬೇರೆ, ಉಳಿದವರು ಕೊಟ್ಟ ತೀರ್ಥನೇ ಬೇರೆ. ಬ್ರಿಲಿಯಂಟ್ ಆಗಿ ಕೆಲಸ ಮಾಡಿದ್ಯಾ. ಇದ್ರ ಹಿಂದೆ ಯಾರು ಕೈವಾಡ ಇದೆ ಅಂತ ಮರ್ಯಾದೆಗೆ ಹೇಳು. ಯಾರು ಇಲ್ಲ ಸರ್, ಯಾರು ಇಲ್ಲ ಸರ್. ನಂಗೆ ಯಾರು ಹೇಳ್ಕೊಳ್ಳಿಲ್ಲ ಸರ್. ಸರ್ ನನ್ನ ಮಾತು ನಂಬಿ ಸರ್. ಸರ್ ನಾನು ಯಾವ ತಾತ ಕೆಲಸ ಮಾಡಲ್ಲ ಸರ್, ದಯವಿಟ್ಟು ಸರ್. ನಿನಗೆ ಈ ರೀತಿ ಕೇಳಿದ್ರೆ ಬಾಯಿ ಬಿಡದಿಲ್ವಲ್ಲ ನೀನು? ಸರ್ ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್. ನಿಜ ಹೇಳು. ಸರ್ ಬಿಡಿ ಸರ್. ಬೇಗ ಹೇಳು. ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಸರ್. ನಿಜ ಹೇಳ್ಬಿಡ್ತೀನಿ ಸರ್. ಅದೇನಾಯ್ತು ಅಂದ್ರೆ ಒಂದು ವಾರದಿಂದ ನನ್ನ ಇಡೀ ಫ್ಯಾಮಿಲಿನ ಅದು ಯಾರೋ ಕಿಡ್ನಾಪ್ ಮಾಡಿಬಿಟ್ಟು ಎಲ್ಲಾರು ಸುಟ್ಬಿಡ್ತೀವಿ, ಹೇಳ್ದಕ್ಕೆ ಕೇಳಬೇಕು ಹಾಗೆಂದ್ರು ಸರ್. ಬೇರೆ ವಿಧಿನೇ ಇಲ್ಲದೆ ನಾ ಈ ಕೆಲಸ ಮಾಡ್ಬೇಕಾಯ್ತು ಸರ್, ಅಷ್ಟೇ ಸರ್. ಯಾರು ಮಾಡಕ್ಕಿದ್ದು? ಅವರು ಹೇಳು. ಹೇಳಲಿಲ್ಲ ಅಂದ್ರೆ ಫಿನಿಶ್ ಮಾಡ್ಬಿಡ್ತೀನಿ. ಕಮಾನ್. ಯಾರವರು? ಹೇಳ್ತೀನಿ ಸರ್, ಹೇಳು. ಹೇಳ್ತೀನಿ ಸರ್. ಹೆಸರೇನು? ಸಿದ್ಧಾರ್ಥ್.
ಬಾಸ್ ತುಂಬಾ ಲ್ಯಾಗ್ ಮಾಡ್ತಾ ಇದ್ದಾನೆ ಇವನು. ಬಾಯಿ ಬಿಡ್ತಿಗಳು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಕಮಾನ್. ನಿನಗೆ ಬದುಕಬೇಕು ಅಂತ ಆಸೆ ಇದೆ ತಾನೆ? ಹಾಸ್ಪಿಟಲ್ ಬಾಂಬ್ ಎಲ್ಲಿಟ್ಟಿದೆ ಹೇಳು. ನಾನು ಇರ್ಲಿಲ್ಲ. ಹೇಳು. ನಾನು ತಂದು ಕೊಟ್ಟೆ ಅಷ್ಟೇ. ನಾನು ಬಾಂಬ್ ಇಡ್ಲಿಲ್ಲ ಸರ್. ಇರ್ಲಿಲ್ಲ. ಹೌದು ಸರ್. ಯಾರು ತಂದು ಕೊಟ್ಟೆ ಹೇಳು. ಯಾರು ಅವರು? ಎಲ್ಲಿದ್ದಾರೆ? ಕಮಾನ್ ಹೇಳು. ಏನು ಅವ್ರ ಹೆಸರು ಹೇಳು. ಹೇಳು ಸರ್. ಅವ್ರ ಹೆಸರು ಗೊತ್ತಿಲ್ಲ. 10 ದಿವಸದಿಂದ 4 ಲಕ್ಷ ಅಡ್ವಾನ್ಸ್ ಕೊಟ್ಟು ರೆಡಿ ಮಾಡ್ಕೊಡಕ್ ಹೇಳಿದ್ರು. ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿ ರಿಚ್ಮಂಡ್ ಸರ್ಕಲ್ ಹತ್ರ ಇರೋ ಹೋಟೆಲ್ ಕಪಲ್ಸ್ ಇನ್ಗೆ ತಂದು ಕೊಡಕ್ ಹೇಳಿದ್ರು. ತಗೊಂಡೋಗ್ ಕೊಟ್ಟೆ ಸರ್, ಅಷ್ಟೇ. ಆಯ್ತು ಆಯ್ತು, ಓಕೆ. ಅದನ್ನ ತಂದ್ಕೊಟ್ಮೇಲೆ ಹಾಸ್ಪಿಟಲ್ಗೆ ಯಾಕೆ ಬಂದೆ ನೀನು? ಅಲ್ಲಿಗೆ ಬಂದು ಪೂಜಾರಿನ ಶೂಟ್ ಮಾಡಿದೆ. ಯಾರ ಕಡೆ ನೀನು? ಬಾಂಬ್ ಎಲ್ಲಿಟ್ಟಿದೆ ಹೇಳು. ಎಲ್ಲಿಟ್ಟಿದೆ ಹೇಳು. ಬಾಂಬ್ ಮಿಸ್ ಆದ್ರೆ ಸೆಂಟ್ರಲ್ ಮಿನಿಸ್ಟರ್ನ ಶೂಟ್ ಮಾಡುವಂತ ಮೊಬೈಲ್ ಮೆಸೇಜ್ ಬಂತು ಸರ್. ಮೆಸೇಜ್ ಕೊಟ್ಟಿದ್ದು ಯಾರು ಅಂತ ಹೇಳು. ಅವ್ರು ಯಾರು ಅಂತ ಗೊತ್ತಿಲ್ಲ ಸರ್. ದುಡ್ಡು ಮಾತ್ರ ಕಳ್ಸಿದ್ರು. ಅದಕ್ಕೆ ಕೆಲಸನ ಒಪ್ಕೊಂಡೆ ಸರ್. ಯಾವನ ಹೆಸರು ಗೊತ್ತಿಲ್ದವನು ಫೋನಲ್ಲಿ ಹೇಳ್ಬಿಟ್ರೆ ಕೆಲಸ ಮಾಡ್ಬಿಡ್ತೀನಿ ನೀನು. ಏಯ್, ನನ್ನ ಹತ್ರ ಕತೆ ಕಟ್ಬೇಡ. ನೋಡು ಯಾರವನು, ಎಲ್ಲಿದ್ದಾನೆ ಅಂತ ಹೇಳು. ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ, ಮೊಬೈಲ್ ನಂಬರ್ ಮಾತ್ರ ಗೊತ್ತು. ಹೇಳು. ಹೇಳಲ್ಲ ಹೇಳಲ್ಲ ಹೇಳಲ್ಲ. ಮೊಬೈಲ್ ನಂಬರ್ ಏನು ಅಂತ ಹೇಳು. ಕಮಾನ್ ಹೇಳು ಬೇಗ. 9845380169. ಸ್ಟಾಪ್ ದ ವೆಹಿಕಲ್. ಏಯ್, ಇಳಿಯ ಕೆಳಗಡೆ. ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡ್ತೀಯ ನೀನು. ಬಾಂಬ್ ಎಲ್ಲಿಟ್ಟಿದೆ ಹೇಳು. ನನ್ಗೆ ಗೊತ್ತಿಲ್ಲ ಸರ್. ಮರ್ಯಾದೆ ಹೇಳು. ಎಲ್ಲಿದ್ದೀರಾ? ಸಿದ್ಧಾರ್ಥ್, ಚೇಸ್ ಹಿಮ್. ಇಮಿಡಿಯೇಟ್ ಆಗಿ ಆ ಬಾಡಿನ ಹಾಸ್ಪಿಟಲ್ ಶಿಫ್ಟ್ ಮಾಡ. ಓಕೆ ಸರ್. ಭಗವಾನ್, ಯಾಕೆ ಅವನು ಸಾಯಿಸ್ಬಿಟ್ರಿ? ನೀವು ಚೇಸ್ ಮಾಡ್ಕೊಂಡೋದವನಲ್ಲಿ ಅವನು ಆಕ್ಸಿಡೆಂಟ್ ನಲ್ಲಿ ಸತ್ತೋಗ್ಬಿಟ್ಟ. ಇವನಿಂದ ಸಿಗ್ಬೇಕಾದ ಕ್ಲೂ ಕೂಡ ಮಿಸ್ ಆಗೋಯ್ತಲ್ಲ, ಏನ್ ಮಾಡೋದೀಗ? ಸಿದ್ಧಾರ್ಥ್, ಆಲ್ರೆಡಿ ಇವನಿಂದ ಕ್ಲೂ ನನಗೆ ಸಿಕ್ಕಾಯ್ತು. ಹೇಗೆ? ನೋಡ್ತಾ ಇರು. हेलो। अरे भाई मैं भाषा बोल रहा हूँ। शिवाजी नगर में रसल मार्केट है ने, उधर तीसरा गली में एक छोटा मटन शॉप है, डोर नंबर 15 है,
उधर आके तुम्हारा पैसे लेके जाओ, जल्दी आना, मैं आपका इंतजार कर रहा हूँ। ठीक है पाशा साहब। ಏಯ್ ಇಲ್ಲಿ ಪಾಷಾ ಅನ್ನೋರು ಯಾರು? ಕ್ಯೂಬಾ. ಏಯ್ ಕೇಳಿದಷ್ಟು ಉತ್ತರ ಕೊಡೋ, ಎಲ್ಲಿದ್ದಾನವನು? ಏನು ನಮ್ದು ಗುರುಗೆ ಅವನು ಅಂತ ಹೇಳ್ತಾರೆ, ಯಾರು ನೀನು? ಏಯ್ ಹೇಳೋ, ಪಾಷಾ ಎಲ್ಲಿದ್ದಾನೆ? देख रहे भाषा भाई को आके गाली दे रहा है। क्या बा ಪಾಷಾ ಭೈ ಹತ್ರ ನಿಮ್ದು ಹೇಗೆ ಕೆಲಸ ಐತೆ? ನೋಡಿ, ನಾನು ಬಾಂಬೆಯಿಂದ ಬಂದಿದ್ದೀನಿ, ಕೇಳಿದ್ದಕ್ಕೆ ಉತ್ತರ ಕೊಡಿ. ಪಾಷಾ ಎಲ್ಲಿದ್ದಾನೆ? अरे पाशा नाम का आदमी इधर कोई नहीं है, चला जाओ यहाँ से। ಹೇಳಿ, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. पाशा भाई, पुलिस पुलिस, बाजा बाजा। Hey, don't move. Hey, stop. Hey. ಹೇಳ, ಹಾಸ್ಪಿಟಲ್ ಯಾವ ಜಾಗದಲ್ಲಿ ಬಾಂಬ್ ಬಿಡಿ? मुझे मालूम नहीं। ಹೇಯ್ ನೋಡು, ಟೈಮ್ ವೇಸ್ಟ್ ಮಾಡ್ಬೇಡ, ನನಗೆ ಟೆನ್ಷನ್ ಆಗ್ತಾ ಇದೆ. ಹೇಳು. नहीं, मुझे मालूम नहीं भाई साहब, मुझे मालूम नहीं, मुझे छोड़ो। ಹೇಳೋ. ಹೇಳಲೇ, ಹೇಳು. ಬಾಂಬ್ ಎಲ್ಲಿಟ್ಟಿದ್ಯಾ? ಬಾಯ್ ಬಿಡು. नहीं, मुझे मालूम नहीं साहब, मुझे मालूम नहीं। बम के बारे में मुझे मालूम नहीं। ಸಿದ್ಧಾರ್ಥ್, ಅವನು ಸೊಂಟಕ್ಕೆ ಬಾಂಬ್ ಕಟ್ಟು. नहीं, मुझे छोड़ दीजिए। नहीं, नहीं, छोड़ दीजिए इंस्पेक्टर। ಏಯ್ ಗಾಡಿ ನಿಲ್ಸು, ತಳ್ಳಿವನ್ನ. छोड़ दीजिए। ಏಯ್, ನಾನು ಹೇಳೋದು ಗಮನ ಇಟ್ಟು ಕೇಳು. ಇನ್ನು 30 ಸೆಕೆಂಡ್ ಒಳಗಡೆ ನೀನ್ ಬಾಯಿ ಬಿಟ್ಟಿಲ್ಲ ಅಂದ್ರೆ ನಾನ್ ಮಗನೇ ಚಿಂದಿ ಆಗ್ಬಿಡ್ತೀಯ. ಈ ವ್ಯಾನು 100 ಮೀಟರ್ಸ್ ಹೋಗೋದ್ರೊಳಗಡೆ ಬಾಯಿ ಬಿಡ್ಬೇಕು. ಡಿಸೈಡ್ ಮಾಡ್ಕೋ ಬೇಗ. नहीं, मुझे बचाओ, मेरे को मारना है इंस्पेक्टर, मुझे छोड़ दीजिए, मुझे बचाओ। नहीं, ನನಗೇನು ಗೊತ್ತಿಲ್ಲ, ಬಾಂಬಕ್ಕೆ ನನಗೇನು ಗೊತ್ತಿಲ್ಲ, ನನ್ನ ಬಿಟ್ಬಿಡಿ. ಬೋಲ್ತಾವ್ ಬೋಲ್ತಾವ್ ಹೇಳ್ತೀನಿ, ಬೋಲ್ತಾವ್ ಇನ್ಸ್ಪೆಕ್ಟರ್. ಯಜಮಾನ್ ಸರ್, ಆ ಬಾಂಬ್ ಸ್ಕ್ವಾಡ್ ಏನಾಯ್ತು ಅಂತ ನೋಡಿ ನನಗೆ ರಿಪೋರ್ಟ್ ಮಾಡಿ. ಓಕೆ ಸರ್. मुझे मालूम नहीं इंस्पेक्टर, ನನಗೆ ಗೊತ್ತಿಲ್ಲ. ಅವರು ಬಾಂಬ್ ಎಲ್ಲಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಇನ್ಸ್ಪೆಕ್ಟರ್. ಮೇರಾ ದಂಧಾ ಸಿರ್ಫ್ ಬಾಂಬ್ ತಯಾರು ಮಾಡೋದು ಅಷ್ಟೇ ಇನ್ಸ್ಪೆಕ್ಟರ್, ಸಿರ್ಫ್ ಬಾಂಬ್ ತಯಾರು ಮಾಡೋದು. ನಿನಗೆ ಬಾಂಬ್ ತಯಾರು ಮಾಡೋಕೆ ಹೇಳಿದ್ಯಾರು? ಅವ್ರು ಯಾರು ಏನು ಅಂತ ನಂಗೆ ಗೊತ್ತಿಲ್ಲ. 10 ದಿವಸದಿಂದ ಇಬ್ರು ಬಂದು ನನಗೆ ಬಾಂಬ್ ಮಾಡ್ಕೊಡು ಅಂತ ಹೇಳಿದ್ರು. ಬಾಂಬ್ ಮಾಡ್ಕೊಡ್ಲಿಕ್ಕೆ ಅಡ್ವಾನ್ಸ್ ಕೊಟ್ರು. ನೆನ್ನೆ ಅವ್ರಿಗೆ ಡೆಲಿವರಿ ಕೊಟ್ಟೆ. ಇವತ್ತು ನನಗೆ ಪೇಮೆಂಟ್ ಬರ್ಬೇಕಾಗಿತ್ತು. ಇಷ್ಟೇ ನಿಜ ಹೇಳೋ, ಸುಳ್ಳು ಹೇಳ್ಬೇಡ. ಇದ್ರ ಮೇಲೆ ನನಗೆ ಏನು ಗೊತ್ತಿಲ್ಲ. ನನ್ನ ಮಾತು ಮರ್ಯಾದೆಯಾಗಿ ನಿಜ ಹೇಳು. ನನಗೆ ಗೊತ್ತಿಲ್ಲ. ನೀನಿಗೆ ಬಾಂಬ್ ತಯಾರು ಮಾಡೋದಕ್ಕೆ ಹೇಳಿದ್ರಲ್ಲ, ಈಗ ಅವರಿಬ್ರು ಎಲ್ಲಿದ್ದಾರೆ ಹೇಳು. ಹೇಳು, ಟೈಮ್ ಆಗ್ತಾ ಇದೆ, ಹೇಳು. इंस्पेक्टर, उसका पता वत मेरे को मालूम नहीं। आज पद्मनाभ नगर में एक विशाल ढाबा कर को है, उधर मेरे को आने के लिए बोला था। वो लोग उधर ही रहेंगे। ಸುಹಾಸ್, ಗಾಡಿನ ವಿಶಾಲ್ ಡಬ್ಬಾ ಕಡೆಗೆ ತಿರುಗಿಸು. ಹುಷಾರಾಗಿ ಇಟ್ಕೊಳ್ಳಿ, ಕಿಟಕಿಯಿಂದ ಜಂಪ್ ಆದ್ರೆ ಆಗ್ಬಿಡ್ತಾನೆ. ಕರ್ನಾಟಕ ಪೊಲೀಸ್ ಹತ್ರ ವರ್ಷ ತೋರಿಸ್ತಾರೆ. ಏಯ್ ಫಾಸ್ಟ್ ಆಗಿ ಹೋಗೋ, ಕಮಾನ್, ಕ್ವಿಕ್ ಕ್ವಿಕ್. ಹಲೋ ಪುಟ್ಟಜ್ಜ, ನಾನು ಆಫೀಸರ್ ಭಗವಾನ್ ಮಾತಾಡ್ತಾ ಇದ್ದೀನಿ. ಬಾಂಬ್ ವಿಷಯ ಏನಾದ್ರು ಗೊತ್ತಾಯ್ತಾ? ಇನ್ನೂ ಇಲ್ಲ ಸರ್, ಸರ್ಚ್ ಮಾಡ್ತಾ ಇದೀವಿ. ನೋಡಿ,
ಇಡೀ ಬಿಲ್ಡಿಂಗ್ ಅಲ್ಲಿ ಯಾವ ಮೂಲೆಯನ್ನು ಬಿಡಬಾರ್ದು. ಇನ್ನು ಬೇಕಾದ್ರೆ ಎಕ್ಸ್ಟ್ರಾ ಫೋರ್ಸ್ ಕರ್ಸ್ಕೊಳ್ಳಿ, ಆದ್ರೆ ವರ್ಕ್ ಮಾತ್ರ ಫಾಸ್ಟ್ ಆಗಿ ಆಗ್ಬೇಕು. ಓಕೆ? ಹೋಗು ಫಾಸ್ಟ್ ಆಗಿ ಹೋಗು. ಅದೇನ್ ನೋಡ್ತೀಯ ಡಬ್ಬ ತರ ಹಾಕ ಟಾಪ್ ಗೇರ್ನ. ಹೋಗು, ಅವರಿಬ್ರಿಗೂ ಅನುಮಾನ ಬರ್ದೇ ಇರೋ ಮಾತಾಡ್ತಾ ಇರು. ನೀನ್ ಏನಾದ್ರೂ ಡಬಲ್ ಗೇಮ್ ಮಾಡಿದ್ರೆ ಗೊತ್ತಲ್ಲ, ಬಾಂಬ್ ನಿನ್ನ ಸೊಂಟದಲ್ಲಿ, ರಿಮೋಟ್ ನನ್ನ ಕೈಯಲ್ಲಿ. ಆಮೇಲೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಏನ್ ಯೋಚನೆ ಮಾಡ್ತಾ ಇದೀಯಾ? ಹೋಗು. ಬೇಕಾದ್ರೂ ಆರ್ಡರ್ ಮಾಡು. ಅಲ್ಲಿ ನೋಡು, ಪಾಷ ಬರ್ತಿದ್ದಾನೆ. ಬರ್ಲಿ ಬಿಡು, ನಾವೇ ತಾನೇ ಬರಕ್ ಹೇಳಿದ್ದು. ನೀನ್ ಕುಡಿ. शेट्टी भाई, सदाशिव भाई, पीछे पुलिस आ रहा है, भाग जाओ भाग जाओ. अरे क्या देख रहे हैं, भाग जाओ. ನನ್ನ ಮಗ ತೋರಿಸ್ಬಿಟ್ಟ ಬುದ್ಧಿನ. ಹಾಸ್ಪಿಟಲ್ ನಲ್ಲಿ ಬಾಂಬ್ ಎಲ್ಲಿಟ್ಟಿದ್ಯಾ? ಕಮಾನ್ ಹೇಳು. ಗೊತ್ತಿಲ್ಲ. ಬಾಂಬ್ ಎಲ್ಲಿಟ್ಟಿದ್ರೆ ನಿಜ ಹೇಗ ನಿಜ ಹೇಳು. ಬಾಂಬ್ ಎಲ್ಲಿಟ್ಟಿದ್ರೆ ಅಂತ ನಿಮ್ಗೆ ಚೆನ್ನಾಗಿ ನಿಜ ಹೇಳು. ಸೀರೆ ಬರ್ತೀನಿ. ನಿಜ ಹೇಳು. ಬದುಕ್ಬೇಕು ನಾಸೆ ಇದ್ರೆ ಬಾಯ್ ಬಿಡು. ನನ್ನ ಹತ್ರ ಹುಡುಗಾಟ ಆಡ್ಬೇಡ. ಹೇಳು. ಹೇಳು. ಕಮಾನ್ ಫಾಸ್ಟ್ ಹೇಳು. ಮರ್ಯಾದೆಯಾಗಿ ನಿಜ ಹೇಳು. ನಿನಗೆ ಗೊತ್ತಿಲ್ಲ, ನಮ್ಮ ಆಫೀಸರ್ ತುಂಬಾ ಕ್ರೂಯಲ್. ನಿನಗೊಂದು ಗತಿ ಕಾಣಿಸ್ತಾರೆ. Come on, tell me. You tell me, you criminal. ನನ್ ಗೊತ್ತಿಲ್ಲ. ಗೊತ್ತಿಲ್ಲ. ಅಯ್ಯೋ, ನನ್ನೇನು ಮಾಡ್ಬೇಡಿ. ನನ್ಗೇನು ಗೊತ್ತಿಲ್ಲ. ಬಿಟ್ಬಿಡಿ ನನ್ನ. ಅಯ್ಯೋ, ನನ್ ಪ್ರಾಣ ತೆಗಿಬೇಡಿ. ಬಿಟ್ಬಿಡಿ. ಅಯ್ಯೋ, ನನ್ ಗೊತ್ತಿಲ್ಲ. ನನ್ ಸಾಯಿಸ್ಬೇಡಿ. ನಿಮ್ ತಮ್ಮ ಅಂತೀನಿ. ಬಿಟ್ಬಿಡಿ ನನ್ನ. ಅಯ್ಯೋ, ನನ್ ಸಾಯಿಸ್ಬೇಡಿ. ಅಯ್ಯೋ, ಬೇಡ. ಅಯ್ಯೋ, ಬಿಟ್ಬಿಡಿ. ನನ್ ಸಾಯಿಸ್ಬೇಡಿ. ನನ್ನೇನು ಮಾಡ್ಬೇಡಿ. ಬೇಡ. ಅಯ್ಯೋ.
ಏನು ಮಾಡಬೇಡಿ, ಹೇಳ್ಬಿಡ್ತೀನಿ. ಯಾವುದು ಇದೇನಾ? ನಿಜ ಹೇಳ್ತಾ ಇದ್ದೆ ತಾನೆ? ಸುಹಾಸ್, ಈ ನನ್ನ ಮಕ್ಕಳನ್ನ ಹುಷಾರಾಗಿ ನೋಡ್ಕೋ. ನಾವ್ ಈಗಲೇ ಬರ್ತೀವಿ. ಓಕೆ ಸರ್. ಕಮಾನ್. ಯಾರಮ್ಮ ನೀನು? ಒಳ್ಳೆ ಡೈನಾಮಿಕ್ ಆಗಿ ಎಂಟ್ರಿ ಕೊಡ್ತಾ ಇದೀಯಾ? ಏನ್ ಬೇಕಾಗಿತ್ತು? ಹಾಸ್ಪಿಟಲ್ ನಾನು ಬಾಂಬ್ ಬಿಟ್ಬಿಟ್ಟು ಇಲ್ಲಿ ಬಂದು ಆರಾಮ ಮಲಗಿದ್ಯೇನೋ? ಹೇಳಿದ್ಯಾ? ಯಾವ ಹಾಸ್ಪಿಟ್ಲು, ಯಾವ ಬಾಂಬು ನನಗೆ ಏನೂ ಗೊತ್ತಿಲ್ಲ. ಗೊತ್ತಿಲ್ವಾ? ಸತೀಶ್, ಇವನ್ ಯಾರು ಅಂತ ಗೊತ್ತಾ ನಿನಗೆ? ನಾಯಕ್, ಇವ್ರು ಭಾರಿ ಡೇಂಜರು, ಸಾಯಿಸ್ಬಿಡ್ತಾರೆ. ಆಟ ಆಡ್ಬೇಡ, ಹೇಳ್ಬಿಡು. ಸಾವಿಗೆ ನಾನ್ ಹೆದರೋನಲ್ಲ. ಹೇಳೋ, ಹಾಸ್ಪಿಟಲ್ ನಲ್ಲಿ ಬಾಂಬ್ ಎಲ್ಲಿಟ್ಟಿದ್ಯಾ ಅಂತ ಹೇಳೋ. ಮಹೇಶ್ ಪಾಂಡೆ ಅವರ ಆಪರೇಷನ್ ನಡೀತಾ ಇರೋ ಥಿಯೇಟರ್ ಒಳಗೆ ಮಂಚದ ಕೆಳಗಿಟ್ಟಿದ್ದೀನಿ. ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ ಇನ್ನು 20 ನಿಮಿಷ ಬಾಕಿ ಇದೆ. ನೀವಿಲ್ಲಿಂದ ಹಾಸ್ಪಿಟಲ್ ರೀಚ್ ಆಗೋದಕ್ಕೆ 30 ನಿಮಿಷ ಬೇಕು. ಈಗ ಪೀಕ್ ಅವರ್ ಬೇರೆ. ನೀವು ಇನ್ ಟೈಮ್ ರೀಚ್ ಆಗೋದು ಸಾಧ್ಯನೇ ಇಲ್ಲ. ಬಾಂಬ್ ಬ್ಲಾಸ್ಟ್ ಆಗೇ ಆಗುತ್ತೆ. ಮಹೇಶ್ ಪಾಂಡೆ ಸಾಯೋದಂತೂ ಗ್ಯಾರಂಟಿ. ಹಲೋ ಸರ್, ಓಕೆ ಸರ್, ಓಕೆ. ಶಿಟ್, Come on, fast! Fast! Hey, move fast! No, you! Come on! ಬಾಂಬ್ ಬ್ಲಾಸ್ಟ್ ಆಗೋದನ್ನ ತಪ್ಸಕ್ ಬಂದಿದ್ಯಾ? ಅದ್ರ ಮಗ ಸಾಯ್ಬೇಕು. ಯಾವ ಕೈಗೂ ತಪ್ಸಕ್ಕಾಗಲ್ಲ. ಭಗವಾನ್ ಅಂತ ಆಫೀಸರ್ ನಮ್ ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡ್ತೀಯಾ, ದ್ರೋಹ ಮಾಡ್ತೀಯಾ? ಖಂಡಿತವಾಗ್ಲೂ ನೀನು ಒಳ್ಳೇದಾಗಲ್ಲ ಕಣೋ. ಅವನ ಹತ್ರ ಏನ್ ಸರ್ ಹರಿಕತೆ? ಶೂಟ್ ಮಾಡಿ ಸರ್. ಚೀಟರ್ ಕಣೋ. ನಿನ್ ನಿಯತ್ತಾಗಿರೋದಕ್ಕೆ ಸಾಯ್ತಾ ಇರೋದು. ಏನಂತೆ ಭಗವಾನ್? ಹಲೋ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಹೋಗು ಸುಹಾಸ್, ಹೋಗು. ಸಿಗ್ನಲ್ ಬರೀ ಸಿಕ್ಬಿಡ್ತಲ್ಲ, ಏನ್ ಮಾಡ್ತೀವಿ ಇವಾಗ? ನಿಲ್ಸು ನಿಲ್ಸು, ಗಾಡಿ ನಿಲ್ಸು. ಬಾಬಾ, ಇಳಿ ಇಳಿ ಇಳಿ. ಯಾಕೆ ಸರ್? ಏನ್ ಸರ್? ಟೈಮ್ ಇಲ್ಲ.
ಮುಂದೆ ಇಟ್ಟು ಶೂಟ್ ಮಾಡ್ಬಿಡ್ತೀನಿ. ಏನ್ ಮಾತಾಡ್ತಾ ಇದೀಯಾ? ಬಾಂಬ್ ಬಿಟ್ಟಿರೋದೇ ಅವನ್ನ ಮುಗಿಸೋದಿಕ್ಕೆ. ಯಾವುದೇ ಕೂಡುದು. ಆ ಭಗವಾನ ಬಿಡಬೇಡಿ, ಅಟ್ಯಾಕ್ ಮಾಡಿ. ನೋಡಿ, ಆಪರೇಷನ್ ಟೇಬಲ್ ಕೆಳಗೆ ಬಾಂಬ್ ಬಿಟ್ಟಿದ್ದಾರೆ. ನೀವು ಗಾಬರಿ ಆಗಬೇಡಿ. ಯಾವುದೇ ಕಾರಣಕ್ಕೂ ಆಪರೇಷನ್ ನಿಲ್ಬಾರ್ದು. ಯು ಪ್ರೊಸೀಡ್. ನಾನು ಆ ಬಾಂಬನ್ನು ಹೊರಗೆ ತೆಗಿತೀನಿ. Thank you very much. Welcome, sir. Mr. Bhagwan, I am really proud of you. ನೀವು ನನ್ನನ್ನು ಸೇವ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸರ್, ಇಟ್ಸ್ ಅವರ್ ಡ್ಯೂಟಿ ಸರ್. ನೀವು ನಮ್ಮ ಸ್ಟೇಟ್ಗೆ ಗೆಸ್ಟ್ ಆಗಿ ಬಂದಿದ್ದೀರಾ. ನಿಮ್ಮಂತವ್ರ ಪ್ರಾಣ ಉಳಿಸಬೇಕಾದ್ದು ನಮ್ಮ ಧರ್ಮ. ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ನಿಮ್ಮಂತ ಒಬ್ಬ ಆಫೀಸರ್ ಅವತ್ತು ಡೆಲ್ಲಿನಲ್ಲಿ ಇದ್ದಿದ್ರೆ ಇಂದಿರಾ ಗಾಂಧಿ ಅವರು ಸಾಯ್ತಾ ಇರಲಿಲ್ಲ. ಬಾಂಬೆನಲ್ಲಿ ಸೀರೀಸ್ ಆಫ್ ಬಾಂಬ್ ಬ್ಲಾಸ್ಟೇ ಆಗ್ತಾ ಇರಲಿಲ್ಲ. ಎಸ್, ಯು ಆರ್ ರೈಟ್ ಮಿಸ್ಟರ್. ನಿಮ್ಮಂತ ಮಂತ್ರಿ ಇದ್ದಿದ್ರಿಂದನೇ ಅವತ್ತು ಡೆಲ್ಲಿಯಲ್ಲಿ ಇಂದಿರಾ ಗಾಂಧಿನ ನಾವು ಉಳಿಸ್ಕೊಳಕ್ಕಾಗ್ಲಿಲ್ಲ. ಬಾಂಬೆಯಲ್ಲಿ ಸೀರೀಸ್ ಆಫ್ ಬಾಂಬ್ ಬ್ಲಾಸ್ಟ್ ಅನ್ನು ತಡೆಯಕ್ಕಾಗ್ಲಿಲ್ಲ. ನಿಮ್ಮಂತ ಮಂತ್ರಿ ಇಲ್ಲಿ ಇಲ್ದೇ ಇರೋದ್ರಿಂದನೇ ನಾವು ಕರ್ನಾಟಕದಲ್ಲಿ ಶಿವರಸನ ಹಿಡಿಯೋಕ್ಕಾಗಿದ್ದು. ದೇಶದ ಯಾವುದೇ ಮೂಲೆಯಿಂದ ಬಂದ್ರು ಬೆಂಗಳೂರಲ್ಲಿ ಶಾಂತಿಯಿಂದ ಟೆನ್ಷನ್ ಇಲ್ಲದೆ ಜೀವನ ಮಾಡಬಹುದು. ಆದ್ರೆ ಬಾಂಬ್ ಬಿಡೋರಾಗ್ಲಿ ಟೆರರಿಸಂ ಮಾಡೋರಾಗ್ಲಿ ಇಲ್ಲಿ ಬಂದ್ರೆ ನಾವು ಉಳಿಸೋದಿಲ್ಲ. ಅವ್ರನ್ನ ಫಿನಿಶ್ ಮಾಡ್ಬಿಡ್ತೀವಿ. ಅಂತವ್ರ ಜಾಗನೇ ಇಲ್ಲ. ಅದಕ್ಕೆ ನೀನೇ ಸಾಕ್ಷಿ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಸ್ವಲ್ಪ ನಾಲ್ಗೆ ಬಿಹಿಡಿದು ಮಾತಾಡಿ. ಶಟ್ ಅಪ್ ಯು. ಮಾತಾಡ್ರೆ ನಾಲ್ಗೆ ಸೀಳಿ ಬಿಡ್ತೀನಿ. ಇದು ಕೂಲ್ ಡೌನ್ ಬಿಡ್ತೀರಲ್ಲ ಇದು. ಎಸ್ ಮಿಸ್, ಟೆಲ್ ಮಿ ದ ಟ್ರೂತ್. ಮಹೇಶ್ ಪಾಂಡೆ ಅವನ್ನ ಫಿನಿಶ್ ಮಾಡೋದಕ್ಕೆ ನೀನ್ ಯಾವ ರೀತಿ ಸ್ಕೆಚ್ ಆಗ್ತದೆ ಹೇಳು. ಏಯ್ ಮಗಳ, ಏನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ? ಭಗವಾನ್, ये क्या हो रहा है? What is happening here? ಸರ್, ನಿಮ್ಮನ್ನ ಫಿನಿಶ್ ಮಾಡೋದಕ್ಕೆ ಈ ಸೆಂಟ್ರಲ್ ಮಿನಿಸ್ಟರ್ ರಾಮ್ಲಾಲ್ ಯಾದವ್ ಜೊತೆ ಸೇರ್ಕೊಂಡು ಸ್ಕೆಚ್ ಹಾಕಿದ್ದಾರೆ. ಇವ್ರಿಗೆಲ್ಲ ನಮ್ಮ ರಾಜ್ಯದ ನೀರಿನ ಸಮಸ್ಯೆ ಬಗೆಹರಿಯೋದು ಬೇಕಾಗಿರ್ಲಿಲ್ಲ. ನಮ್ಮ ಸರ್ಕಾರನ ಬೆಳೆಸಬೇಕು, ನಮ್ಮ ಸ್ಟೇಟ್ಗೆ ಡ್ಯಾಮೇಜ್ ಮಾಡಬೇಕು ಅನ್ನೋದು ಇವ್ರ ಗುರಿಯಾಗಿತ್ತು. ಬಟ್ ದೇ ಹ್ಯಾವ್ ಫೇಲ್ಡ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನನ್ನ ಮೇಲೆ ಸುಮ್ಮನೆ ಅಪವಾದ ಹೊರಿಸಬೇಡಿ. ನನ್ನನ್ನು ಏನು ಅಂತ ತಿಳ್ಕೊಂಡಿದ್ದೀರಾ? ನೀನ್ ಎಂತವನು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಈ ಮೊಬೈಲು ನಿಂದೆ ತಾನೆ? ನೋ. ಎಸ್, ನಿಂದೆ.
ನಿನ್ ಹೆಸರಿನಲ್ಲೇ ಇದೆ. ಚೆನ್ನೈನಿಂದ ರಿಪೋರ್ಟ್ ತರಿಸ್ಬಿಟ್ಟಾಯ್ತು. ಕೇಳ ಇಲ್ಲಿ, ಭಗವಾನ್ಗೆ ಕಾನ್ಫರೆನ್ಸ್ ಹಾಲಲ್ಲಿ ಸಿಕ್ಕಿದ್ದು. ಕೇಳ್ರಿ, ಈ ಮೊಬೈಲ್ ಇಂದನೇ ನನಗೆ ಹಾಸ್ಪಿಟಲ್ ಬಾಂಬ್ ಪ್ಲೇಸ್ಮೆಂಟ್ ಆಗಿದ್ದ ವಿಷಯ ಗೊತ್ತಾಗಿದ್ದು. ಇದೇ ಮೊಬೈಲ್ ಇಂದನೇ ಸೆಂಟ್ರಲ್ ಮಿನಿಸ್ಟರ್ ರಾಮಲಾಲ್ ಯಾದವ್ಗೂ ನಿಮ್ಗೂ ಲಿಂಕ್ ಇದೆ ಅಂತ ನನಗೆ ಗೊತ್ತಾಗಿದ್ದು. ಹಾಸ್ಪಿಟಲ್ ನಲ್ಲಿ ಬಾಂಬ್ ಪ್ಲೇಸ್ಮೆಂಟ್ ಮಾಡಿದವನು ನಾಯಕ್, ಅವನು ಬಾಂಬೆ ಅಂಡರ್ವರ್ಲ್ಡ್ ನವನು, ಅವನು ಬಾಂಬ್ ಹಿಡಿದ್ರಲ್ಲಿ ಎಕ್ಸ್ಪರ್ಟ್. ಈಗ ಅವನು ಕೂಡ ನಮ್ ಕಸ್ಟಡಿಯಲ್ಲಿ ಇದ್ದಾನೆ. ಸರ್, ಇವ್ರಿಗೆಲ್ಲ ಬ್ಯಾಕ್ ಬೋನ್ ಆಗಿ ಈ ಬಾಂಬ್ ಹಗರಣದಲ್ಲಿ ಸಪೋರ್ಟ್ ಮಾಡಿದವನು ನಿಮ್ಮ ಸರ್ಕಾರದಲ್ಲಿ ರೌಡಿ ಮಿನಿಸ್ಟರ್ ಅನ್ಸ್ಕೊಂಡಿರೋ ಮಿಸ್ಟರ್ ದಯಾನಂದ್. ದಯಾನಂದ? ಎಸ್ ಸರ್. ಸರ್, ಆ ದಯಾನಂದ ಕಲ್ಪ್ರಿಟ್ ಅನ್ನೋದಕ್ಕೆ ನನ್ನ ಹತ್ರ ಬಲವಾದ ಸಾಕ್ಷಿಗಳಿದ್ದಾವೆ ಸರ್. ಪ್ಲೀಸ್ ನೀವು ಅವರನ್ನು ಅರೆಸ್ಟ್ ಮಾಡೋದಕ್ಕೆ ನನಗೆ ಪರ್ಮಿಷನ್ ಕೊಡಿ ಸರ್. ಎಸ್ ಮಿಸ್ಟರ್ ಭಗವಾನ್, ಯು ಆರ್ ರೈಟ್. ಭಯೋತ್ಪಾದನೆಗೆ ಸಪೋರ್ಟ್ ಮಾಡೋದೇ ಆಗ್ಲಿ ಅಥವಾ ಇನ್ವಾಲ್ವ್ ಆಗೋದೇ ಆಗ್ಲಿ ಎರಡೂ ಶಿಕ್ಷಾರ್ಹ ಅಪರಾಧ. ಅಂಥವ್ರು ಯಾರೇ ಆಗಿದ್ರು ಸರಿ, ಅವ್ರೆಂಥ ಪೊಸಿಷನ್ ಇದ್ರು ಸರಿ, ಅವ್ರಿಗೆ ಕ್ಷಮೆ ಇಲ್ಲ. ಪರ್ಮಿಷನ್ ಗ್ರಾಂಟೆಡ್. ಯು ಕ್ಯಾನ್ ಗೋ ಹೆಡ್. ಅರೆಸ್ಟ್ ದೆಮ್. ಬನ್ನಿ. ಮಿಸ್ಟರ್ ಭಗವಾನ್ ಸರ್, ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಗುಡ್ ಲಕ್. Bhagavan, Bhagavan, Bhagavan.